ನಮಸ್ಕಾರ ಅಂಕಲ್. ಏನಪ್ಪ ಮಾರಾಯ, ಇದು ಯುಕ್ತಿ ಮಲ್ಲಿಕ ಕೇಳಿರಿಂತೆ. ಯುಕ್ತಿ ಮಲ್ಲಿಕ ಅದು ಪೂರ ಬಂದೋಡದು 23 ಪುಸ್ತಕ ಇದೆ. ನಾನು ಅದು ಕಲೆಕ್ಟ್ ಮಾಡ್ತಾ ಇದ್ದೇನೆ. ರಾಜೇಶ್ ಹತ್ರ ಹೇಳಿ ಒಂದೇ ಪ್ಯಾಕೆಟ್ ಮಾಡಿ ಅದು ಓದಿ ನೋಡ್ರಿ, ದಯಮಾಡಿ ಓದಿ ನೋಡ್ರಿ. ರಾಜರು ಅನುಗ್ರಹ ಆಗೋದು ಅದಕ್ಕೆ. ಬ್ಯೂಟಿಫುಲ್ ಅಂಕಲ್, ಐ ಲುಕ್ ಫಾರ್ವರ್ಡ್. ಅದು ವೇದಾಂತಿಕ್ ಎನ್ಸೈಕ್ಲೋಪೀಡಿಯಾ, ಅದಕ್ಕೆ ಬರ್ಲೇದ ವಿಷಯವೇ ಇಲ್ಲ. ಅದು ನೀವು ಓದಿಟ್ರಿ ಅಂದ್ರೆ ಅದ್ವೈತ ಖಂಡನ ಎಲ್ಲ ತನಿಯ ನೋಡ್ಬೇಕಾದಿಲ್ಲ. ಯುಕ್ತಿ ಮಲ್ಲಿಕಾಲ್ ಬರ್ತಕ್ಕಂಥ ಅದು ನೋಡ್ರಿ ಸಾಕು. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತರೇಯೋ ನೀತಿ ಪ್ರದಾಯ ಜ್ಞಾನ ಪ್ರದಾಯ ವಿವಿಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಜಯತೆ ಹರಿರಚಿತ್ಯಃ ಸರ್ವದೈವೈಕವಂದ್ಯಃ ಪರಮಗುರುರಭಿಷ್ಟ ವಾಪ್ಯದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಜನೇನೋಸೌ ಶ್ರೀಮತಿ ಮಾನದೋನಃ. ಮಹಾಭಾರತ ತಾತ್ಪರ್ಯ ನಿರ್ಣಯ ನಮಗೆ ಈಗ ನಡಿಬೇಕಾದ್ದು 28ನೇ ಅಧ್ಯಾಯ. ಕೊಂಚ ದೊಡ್ಡ ಅಧ್ಯಾಯ. ಅದರಲ್ಲಿ 246 ಶ್ಲೋಕ ಇದೆ. ಮಹಾಭಾರತದಲ್ಲಿ 18 ಪರ್ವದಲ್ಲಿ 9ನೇ ಪರ್ವ ಶಲ್ಯ ಪರ್ವ ಅಂತ ಹೆಸರು. 10ನೇ ಪರ್ವಕ್ಕೆ ಸೌಪ್ತಿಕ ಪರ್ವ ಅಂತ ಹೆಸರು. 11ನೇ ಪರ್ವಕ್ಕೆ ಸ್ತ್ರೀ ಪರ್ವ ಅಂತ ಹೆಸರು. ಆಮೇಲೆ 12ನೇ ಪರ್ವಕ್ಕೆ ಶಾಂತಿ ಪರ್ವ ಅಂತ. ಈ 4 ಪರ್ವದ ವಿಷಯವನ್ನ ಸಂಗ್ರಹವಾಗಿ ಹೇಳಿರ್ತಕ್ಕಂಥದ್ದು ತಾನೆ ಈ 28ನೇ ಅಧ್ಯಾಯವಾಗಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದರಲ್ಲಿ ಅನೇಕ ವಿಷಯಗಳಾಗಿರ್ತಕ್ಕಂಥ ಪ್ರಮೇಯಗಳಾಗಿರ್ತಕ್ಕಂಥದ್ದು ಬರ್ತದೆ. ನಾನು ಸಂಕ್ಷೇಪವಾಗಿ ನನಗೆ ತಿಳಿದಷ್ಟು ಎಷ್ಟು ದೂರ ಮುಡಿಯೋದು ನಾನು ಹೇಳ್ತೇನೆ. ಈಗ ಮೊದಲ ಶ್ಲೋಕದಲ್ಲಿ ಪ್ರಭಾತಾಯಾಚ ಸರ್ವೈರ್ಯಾಂ ಗುರುತ್ರ ಅನುಮೋದಿತ ಶಲ್ಯಂ ಸೇನಾಧಿಪತಿಂ ಕೃತ್ವಾ ಯೋಧಂ ದುರ್ಯೋಧನಃ ಅಪ್ಯಯಾತ್. ದಿನ ಸೇನಾಧಿಪತಿಯಾಗಿ ಭೀಷ್ಮಾಚಾರ್ಯರಿದ್ದರು. ಆಮೇಲೆ 2.5 ದಿನ ದ್ರೋಣಾಚಾರ್ಯರಿದ್ದರು. ಅದಕ್ಕಾಮೇಲೆ ಕರ್ಣನ ಇರ್ತಕ್ಕಂಥ ಯುದ್ಧ. ಈಗ ಒಂದು 18ನೇ ದಿನ ಕೊನೆಯ ಯುದ್ಧ. ಭಾಗವತದಲ್ಲಿ ಮತ್ತು ರಾಮಾಯಣದಲ್ಲಿ 14 ತುಂಬಾ ಮುಖ್ಯ. ಅದರಂತೆ ಭಾರತಕ್ಕೆ 18 ತುಂಬಾ ಮುಖ್ಯ. ಏಕೆಂದ್ರೆ 18 ದಿನ ತಾನು ಯುದ್ಧ ನಡೀತು. ಭಾರತದಲ್ಲಿ 18 ಪರ್ವ. ಅದರಲ್ಲಿರ್ತಕ್ಕಂಥ ಭಗವದ್ಗೀತಾದಲ್ಲಿ 18 ಅಧ್ಯಾಯ. ಆದ ಕಾರಣ 18 ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಅನೇಕ ಅರ್ಥಗಳಾಗಿರ್ತಕ್ಕಂಥದ್ದು ಇದೆ. ಆದ ಕಾರಣ 18ನೇ ದಿನ ಬೆಳಿಗ್ಗೆ ದುರ್ಯೋಧನ ಇರ್ತಕ್ಕಂಥವ ಏನ್ ಮಾಡ್ತಂದ್ರೆ ಗುರುಪುತ್ರರಾಗಿರ್ತಕ್ಕಂಥ ದ್ರೋಣಾಚಾರ್ಯರು ಪುತ್ರರಾಗಿರ್ತಕ್ಕಂಥ ಅಶ್ವತ್ಥಾಮಾಚಾರ್ಯರಿದ್ದರಿಂದ ಅಶ್ವತ್ಥಾಮಾಚಾರ್ಯರಿದ್ದರಿಂದ ಪರಮೇಶ್ವರ ಇರ್ತಕ್ಕಂಥದ್ದು ಅನುಜ್ಞಾ ಪಡೆದು, ಏಕೆಂದ್ರೆ ಅವರು ದೊಡ್ಡವರು ಮತ್ತು ಒಳ್ಳೆ ಮನುಷ್ಯರಾಗಿರ್ತಕ್ಕಂಥವರು. ಆದ ಕಾರಣ ಅವರತ್ರ ಅನುಜ್ಞಾ ತಗೊಂಡು ಶಲ್ಯರಾಜನಾಗಿರ್ತಕ್ಕಂಥ ಸೇನಾಧಿಪತಿಯಾಗಿ ನಿಯಾಮಕ ಮಾಡಿದ ದುರ್ಯೋಧನ. ಆಮೇಲೆ ಆಗಿದ್ದು ವಿಚಿತ್ರವಾಗಿರ್ತಕ್ಕಂಥ ಯುದ್ಧವಾಗಿರ್ತಕ್ಕಂಥದ್ದು ನಡೀತು. ಆ ಯುದ್ಧಕ್ಕೆ ಹೇಗೆ ಪಾಂಡವರ ಸೈನ್ಯ ಮತ್ತು ಕೌರವ ಸೈನ್ಯ ಅರೇಂಜ್ಮೆಂಟ್ ಆಯಿತು ಅದನ್ನ ನಿಮಗೆ 2, 3, 4, 5 ಈ ಶ್ಲೋಕದಲ್ಲಿ ಹೇಳ್ತಾರೆ. ಅದರ ಸಂಪರಿ ಹೇಳ್ತೇನೆ. ಅದೇನು ಅಂತಂದ್ರೆ ವಿಚಿತ್ರವಾಗಿರ್ತಕ್ಕಂಥ ಯುದ್ಧ ಆಗೋದು ಕೊನೆಯ ದಿನ. ಆಗ ಹೇಳ್ತಾರೆ, ಅಗ್ರೇ ಭೀಮ ಪಾಂಡವಾನ ಮಧ್ಯೆ ರಾಜ ಯುಧಿಷ್ಠಿರ. ಆಮೇಲೆ ಪೃಷ್ಠೆ ಗಾಂಡೀವ ಧನ್ವ ಆಸೀತ್ ವಾಸುದೇವ ಅಪೀತಃ. ಪಾಂಡವರ ಸೈನ್ಯದಲ್ಲಿ ಮುಂದೆ ಭೀಮಸೇನ ದೇವರಿದ್ರು. ಮಧ್ಯದಲ್ಲಿ ಧರ್ಮರಾಜನಾಗಿರ್ತಕ್ಕಂಥ ಮಿದ್ದ. ಕೊನೆಯಲ್ಲಿ ಅರ್ಜುನ ಮತ್ತು ಕೃಷ್ಣ ಪರಮಾತ್ಮನ ಇರ್ತಕ್ಕಂಥವರು ಇದ್ರು. ಈ ಪ್ರಕಾರವಾಗಿ ಪಾಂಡವರ ಸೈನ್ಯ ಅರೇಂಜ್ ಮಾಡಿದ್ರು. ಅದೇ ಮಾದರಿ ಏನ್ ಮಾಡಿದ್ರು ಅಂದ್ರೆ ಚಕ್ರ ಚಕ್ಷುಷು ಅದಕ್ಕೆ ಆಮೇಲೆ ಕೊಂಚ ಹೇಳ್ತಾರೆ.
ಕ್ಷಮವು ಯಮವು ರಾಜ್ಞೆ ದೃಷ್ಟದ್ಯುಮ್ನಶ್ಚ ಸಾತ್ಯಕಿ ಅವರೆಲ್ಲ ಇದ್ರು ಅಂತಂದ್ರೆ ಧರ್ಮಪುತ್ರನಾಗಿರ್ತಕ್ಕಂಥ ಅವನ ರಥವಾಗಿರ್ತಕ್ಕಂಥ ದಲ್ಲಿ ಇರ್ತಕ್ಕಂಥ ಚಕ್ರಗಳನ್ನ ಕಾಪಾಡಬೇಕು ಎಂಬುದಕ್ಕೋಸ್ಕರವಾಗಿ ಪಾಂಡವರಲ್ಲಿ ನಕುಲ ಸಹದೇವ ಅವರಿಬ್ಬರು ಒಂದು ಪಾರಿಸಿದ್ರು. ಆ ಚಕ್ರವನ್ನು ಕಾಪಾಡಿರು ಅಂತಂದ್ರೆ ಮುಂದೆ ರಥ ಹೋಗಲು. ಅದಕ್ಕೆ ಆಮೇಲೆ ದೃಷ್ಟನಿಮನ ಸಾತ್ಯಕ್ಕೆ ಆಗಿರ್ತಕ್ಕಂಥವರು ಅವರಿಬ್ಬರು ಏನ್ ಮಾಡಿರುಂದ್ರೆ ಧರ್ಮರಾಜನ ಎಡಕ್ಕೆ ಬಲಕ್ಕೆ ನಿಂತಿದ್ರು. ನಿಂತು ಅವನ್ನ ಕಾಪಾಡಿದ್ರು. ಆಮೇಲೆ ಅಶ್ವತ್ಥಾಮಾಚಾರ್ಯರು ಗುರುಗಳಾಗಿರ್ತಕ್ಕಂಥ ಅವ್ರೇನ್ ಮಾಡಿರುಂದ್ರೆ ಇಲ್ಲಿ ಕೌರವರು ಸೈನ್ಯದಲ್ಲಿ ಮುಂದೆ ನಿಂತಿದ್ರು. ಆಗಿತ್ತು ಶಲ್ಯನಾಗಿರ್ತಕ್ಕಂಥ ಇದ್ರು ಕೂಡ ಅಶ್ವತ್ಥಾಮಾಚಾರ್ಯರು ಮುಂದೆ ಇದ್ರು. ಆದ ಕಾರಣ ಆ ಪ್ರಕಾರ ಹೇಗೆ ದೃಷ್ಟದ್ಯುಮ್ನಾಗಿರ್ತಕ್ಕಂಥ ಇದ್ರು ಕೂಡ ಭೀಮಸೇನ ದೇವರ ಮುಂದೆ ಇದ್ರು, ಅದೇ ಪ್ರಕಾರವಾಗಿ ಶಲ್ಯನಾಗಿರ್ತಕ್ಕಂಥ ಸೇನಾಧಿಪತಿ ಆಗಿದ್ರು ಕೂಡ ಅಶ್ವತ್ಥಾಮಾಚಾರ್ಯರಾಗಿರ್ತಕ್ಕಂಥವರು ಕೌರವ ಸೈನ್ಯಕ್ಕೆ ಮುಂದೆ ಇದ್ರು. ಮಧ್ಯೆ ಶಲ್ಯ ಮಧ್ಯದಲ್ಲಿ ಶಲ್ಯನಾಗಿರ್ತಕ್ಕಂಥ ದೃಷ್ಟತು ಅಲ್ಲಿ ಕೊನೆಯಲ್ಲಿರ್ತಕ್ಕಂಥವರು ದುರ್ಯೋಧನ ಮತ್ತು ಅವನ ಉಳಿದ ತಮ್ಮಂದರು ಅನೇಕರು ಹೋಗ್ರು. ಯಾವ ತಮ್ಮಂದರು ಉಳಿದಿದ್ದಾರೆಯೋ ಆ ತಮ್ಮಂದರಾಗಿರ್ತಕ್ಕಂಥವರಿದ್ರು. ಆಮೇಲೆ ಶಕುನಿ ಮತ್ತು ಅವರ ಶಕುನಿ ಮಗ ಮುಲುಕಾಂತೇಶ್ವರವನಿಗೆ ಸಹದೇವನಾಗಿರ್ತಕ್ಕಂಥವರಿಂದ ಸಂಹಾರ ಆಗತ್ತೆ. ಆ ಮುಲುಕನಾಗಿರ್ತಕ್ಕಂಥವ ಮತ್ತು ಶಕುನಿ ಆಗಿರ್ತಕ್ಕಂಥವರು ಅವರಿಬ್ಬರು ಎರಡು ಪಾರ್ಶ್ವ ನಿಂತುಕೊಂಡು ಶಲ್ಯರಾಜನಾಗಿರ್ತಕ್ಕಂಥವನ್ನ ಕಾಪಾಡ್ತಾ ಇದ್ರು. ಇದು ತರ ಅರೇಂಜ್ಮೆಂಟ್ ಆಫ್ ಆರ್ಮಿ ಆಗಿರ್ತಕ್ಕಂಥ ಇದ್ದುದು. ಇದೇ ಪ್ರಕಾರವಾಗಿ ಇನ್ನು ಉಳಿದವರು ಯಾರು ಅಂದರೆ ಪಾರ್ಶ್ವ ಸಮಾಸಿತು ಕೃಪಾಚಾರ್ಯರು ಮತ್ತು ಕೃತವರಾಗಿರ್ತಕ್ಕಂಥವರು ಅವರಿಬ್ಬರು ಶಲ್ಯರಾಜನಿಗೆ ಎಣ್ಣ ಬಾರಿಸಿದ್ದು ಅವರು ಸೆಕ್ಯೂರಿಟಿ ಗಾರ್ಡ್ ಆಗಿ ಅವನ್ನ ಕಾಪಾಡ್ತಾ ಇದ್ರು. ಅದೇ ಪ್ರಕಾರವಾಗಿ ಒಂದು ದೊಡ್ಡ ಮಹಾಯುದ್ಧವಾಗಿರ್ತಕ್ಕಂಥದ್ದು ನಡೀತು. ಆದರೆ ಈ ಪ್ರಕಾರವೇ ಅರೇಂಜ್ ಮಾಡಿರು ಅಂತ ಹೇಳ್ಬಿಟ್ಟು ಆಗ ನಡೆದ ಮಹಾಯುದ್ಧವಾಗಿರ್ತಕ್ಕಂಥದ್ದಲ್ಲಿ ಮುಖ್ಯವಾಗಿ ನಾವು ನೋಡಿಸ್ಬೇಕಾದ ಯಾವುದು ಅಂತಂದ್ರೆ 15ನೇ ಶ್ಲೋಕದಿಂದ ನೋಡಿದ್ರೆ ಅರ್ಜುನನಿಗೂ ಶಲ್ಯರಾಜನಿಗೂ ನಡೆದಿರ್ತಕ್ಕಂಥ ಯುದ್ಧವಾಗಿರ್ತಕ್ಕಂಥದ್ದು ಮಹಾಯುದ್ಧವಾಗಿರ್ತಕ್ಕಂಥದ್ದು. ಶಲ್ಯರಾಜನಾಗಿರ್ತಕ್ಕಂಥವ ನೋಡ್ರಿ ಭೀಮಶ್ಚ ಬಲಭದ್ರಶ್ಚ ಮದ್ದರಾಜಸ್ಯ ವೀರ್ಯವಾಂಚ ಆ ಮದ್ದರಾಜನಾಗಿರ್ತಕ್ಕಂಥವ ಶಲ್ಯ. ಅದ ಕಾರಣ ವಿಚಿತ್ರ ಸಾಧ್ಯ ಆಗಿರ್ತಕ್ಕಂಥವ ವಿಚಿತ್ರ ದೈಹಿಕ ಸಾಧ್ಯ ಆಗಿರ್ತಕ್ಕಂಥವ ಅವರಿಬ್ಬರಿಗೂ ಯುದ್ಧವಾಗಿರ್ತಕ್ಕಂಥದ್ದು ಬಹುಕಾಲ ನಡೆದು ಅಂತ ಹೇಳ್ತಾರೆ. ಇಬ್ರು ತುಂಬಾ ಬದಲಿನ ಸಮೂಹ ಇದ್ರು. ಆದ ಕಾರಣ ಯುದ್ಧವಾಗಿರ್ತಕ್ಕಂಥದ್ದು ಬಹುಕಾಲ ನಡೆದು ಮದ್ದರಾಜ ಸಮೂಹದೇ ಆಗ ತೇನ ವಿದ್ರಾವ್ಯ ಬೀಪತ್ಸು ಹೃದಯ ಹಾಗೆ ಏನ್ ಮಾಡಿದ ಅಂದ್ರೆ ಆ ಶಲ್ಯರಾಜನಾಗಿರ್ತಕ್ಕಂಥವ ಬೀಪತ್ಸು ಅಂದ್ರೆ ಅರ್ಜುನ ಅವರ ಹೃದಯದಲ್ಲಿ ಒಂದು ಬಾಣವಾಗಿರ್ತಕ್ಕಂಥದ್ದು ಬಿಟ್ಟ. ಅದರಿಂದ ಏನಾಯ್ತು ಅಂದ್ರೆ ಅರ್ಜುನ ಇರ್ತಕ್ಕಂಥವ ಮೂರ್ಛೋಯಿ ರಥದಲ್ಲಿ ಬಿದ್ದ. ಆದ ಕಾರಣ ಶಲ್ಯನ ಇರ್ತಕ್ಕಂಥವ ಅದಕ್ಕ ಮೇಲೆ ಇನ್ನು ಏನ್ ಮಾಡಿದ ಅಂತಂದ್ರೆ ಅರ್ಜುನನ್ ಮೇಲೆ ಅಸ್ತ್ರಗಳಾಗಿರ್ತಕ್ಕಂಥದ್ದು ಸೂರ್ಯಾಸ್ತ್ರ, ವರ್ಣಾಸ್ತ್ರ, ಯಮಾಸ್ತ್ರ ಇತ್ಯಾದಿಗಳು ಅದನ್ನೆಲ್ಲ ಬೇಡಿಕೊಂಡು ಬಿಡ್ತಕ್ಕಂಥ ಅಸ್ತ್ರ ಅದನ್ನೆಲ್ಲ ಬಿಟ್ಟ. ಆಗ ಮೆಲ್ಲಗ ಅರ್ಜುನನ ಇರ್ತಕ್ಕಂಥವ ಇದ್ದು ಅವನು ಏನ್ ಮಾಡಿದ ಅಂತಂದ್ರೆ ಇಂದ್ರಾಸ್ತ್ರವಾಗಿರ್ತಕ್ಕಂಥದ್ದು ಬಿಟ್ಟು ಅಸ್ತ್ರಗಳಾಗಿರ್ತಕ್ಕಂಥದ್ದನ್ನೆಲ್ಲ ಕಡಿಮೆ ಆಗಿರ್ತಕ್ಕಂಥದ್ದು ಮಾಡಿದ. ಈ ಪ್ರಕಾರವಾಗಿ ಅವರಿಬ್ಬರು ಆಗಿರ್ತಕ್ಕಂಥ ಯುದ್ಧ ಆಗಿರ್ತಕ್ಕಂಥದ್ದು ನಡೀತು. ಕೊನೆಯಲ್ಲಿ ಶಲ್ಯರಾಜನ ಇರ್ತಕ್ಕಂಥವ ಏನ್ ಮಾಡಿದ ಶಲ್ಯೋ ಗದಾ ಸಮಾದಾಯ ಒಂದು ದೊಡ್ಡ ಗದವಾಗಿರ್ತಕ್ಕಂಥದ್ದನ್ನು ತಗೊಂಡು ಶಲ್ಯರಾಜನ ಇರ್ತಕ್ಕಂಥವ ಅರ್ಜುನ ಮುಂದೆ ಬಂದು ಅವನ್ನ ಬಿಡದ. ಆಗ ಅರ್ಜುನನ ಇರ್ತಕ್ಕಂಥವ ತಿರುಗು ಕಡೆ ಬಿದ್ದ. ಅದನ್ನು ನೋಡಿ ಕೌರವರಾಗಿರ್ತಕ್ಕಂಥವರಲ್ಲಿ ತುಂಬಾ ಆರ್ಭಾಟ ಮಾಡಿರು. ಆರ್ಭಾಟ ಮಾಡಿರ್ತಕ್ಕಂಥ ಸಂತೋಷದಿಂದ ಆ ಶಬ್ದದಿಂದ ಅರ್ಜುನ ಇರ್ತಕ್ಕಂಥವ ತಿರುಗು ಎದ್ದು ಧ್ವಜಸ್ತಂಭ ಆ ರಥದ ಸ್ತಂಭ ಇರ್ತಕ್ಕಂಥದ್ದು ನಡೆಕೊಂಡು ಮೆಲ್ಲಗೆದ್ದು ತಿರುಳು ಜಗಳ ಹಿಡಿದ. ಆಗ ಧರ್ಮರಾಜನಾಗಿರ್ತಕ್ಕಂಥವ ತೀರ್ಮಾನ ಮಾಡಿಕೊಂಡ ಇನ್ನು ಶಲ್ಯರಾಜನ ಬಿಡಬಾರದು, ಈಗ ನಾವು ಇವನ್ನ ಸಂಹಾರ ಮಾಡಿಬಿಡ್ಬೇಕು ಅಂತ ಹೇಳಿ ಶಲ್ಯರಾಜನ ಸಂಹಾರ ಮಾಡಿದವ ಇವ ಧರ್ಮರಾಜ. ಅದೇ ನೋಡಿದ್ರೆ 31ನೇ ಶ್ಲೋಕದಲ್ಲಿ ದಿವ್ಯಾಸ್ತ್ರೈ ಅಪಿ ಸಂಯೋಜಿತ
ತಾಮ್ರದ ಧರ್ಮದಂತನ ಆಗ ಒಳ್ಳೆ ಅಸ್ತ್ರವಾಗಿರ್ತಕ್ಕಂಥದ್ದು ಶಕ್ತಿ ಆಯುಧ ಇತ್ಯಾದಿಗಳಾಗಿರ್ತಕ್ಕಂಥದ್ದನ್ನೆಲ್ಲ ತಗೊಂಡು ಧರ್ಮರಾಜನ ಇರ್ತಕ್ಕಂಥ ಒಂದು ಶಲ್ಯರಾಜನ ಇರ್ತಕ್ಕಂಥ ಅಲ್ಲಿ 32 ಶ್ಲೋಕ ನಿಲ್ಲಿಸ್ಬೇಕು. ಶಲ್ಯರಾಜನ ಇರ್ತಕ್ಕಂಥವ್ರಿಗೆ ನರಕ ಪ್ರವೇಶ ಆಗಲ್ಲ, ಒಳ್ಳೆ ಜೀವಾಮ. ಅದಕ್ಕಾರ ಆಚಾರ್ಯರು 32 ಶ್ಲೋಕ ನೋಡ್ರಿ. ಆಗ ಶಕ್ತಿ ಆಯುಧನ ಬಿಟ್ಟ, ಅದು ಬಿಡೋನೆ, ಧರ್ಮರಾಜ ಬಿಡೋನೆ, ಶಲ್ಯರಾಜನ ಇರ್ತಕ್ಕಂಥವನನ್ನ ಅದನ್ನು ಇರಿಸಿದ ಮೇಲ್ ಬರ್ಲಕ್ ಬಿಡಿಲ್ಲ. ಹಾಗೆ ಸಹ ಬುದ್ಧ ಹೃದಯ ಹೂವು, ಆಗ ಹೃದಯ ಇರ್ತಕ್ಕಂಥದ್ದು ಹೊಡೆದೋಗಿ ಭೂಮಿ ಆಗಿರ್ತಕ್ಕಂಥದ್ದಲ್ಲಿ ತೊಕ್ಕಂತ ಶಲ್ಯರಾಜನ ಇರ್ತಕ್ಕಂಥವ ಪಾಪಾತ ಬಿದ್ದ. ಅಭಿಮುಖ ಸ್ವಲ್ಪ ಮೇಲೆ ಮುಖವಾಗಿರ್ತಕ್ಕಂಥದ್ದು ಬಿದ್ದ. ಆಗ ಸತ್ಯ ಧರ್ಮರಥ ಮುಖ್ಯವಾದ್ದು ಬಾಕಿ ಎಲ್ಲರೂ ಹೋಗುವೆ, ಅವ್ರನ್ನ ನರಕಕ್ಕೆ ಹೋದ್ರು ಅಂತೆಲ್ಲ ವೇಳೆ ಇಲ್ಲ ಆಚಾರ್ಯರು ಹೇಳ್ತಾರೆ. ಇದಕ್ಕಿದ್ರೆ ಒಳ್ಳೆಯವ ಒಂದು ಪ್ರಾರಬ್ಧ ಸಾಧ್ಯ ಈ ದುರ್ಯೋಧನಿಗೆ ಮಾಡಿಸಿದ್ರಿಂದ ಈ ಪಾರ್ಶ್ವಕ್ಕೆ ಸೇರಿಸಿಕೊಂಡ. ಆಗ ಸತ್ಯ ಧರ್ಮವತಃ ಶಲ್ಯ ಇಂದ್ರಸ್ಯ ಆತಿಥ್ಯತೆಯ ಆಗ್ಬಿಟ್ರೆ ಅದಕ್ಕಾರ ಇಂದ್ರ ದೇವರಾಗಿರ್ತಕ್ಕಂಥವ ಇದು ಯಾವ ಪದವಿಯಲ್ಲಿರ್ತಕ್ಕಂಥ ಸ್ವರ್ಗಲೋಕವಾಗಿರ್ತಕ್ಕಂಥ ಅದಕ್ಕೆ ಹೋಗಿ ಸೇರಿದ ಅಂತೇಳಿ ಶಲ್ಯರಾಜನ ಇರ್ತಕ್ಕಂಥವ ಸೇನಾಧಿಪತಿ ಮತ್ತು ಶಲ್ಯರಾಜನ ಇರ್ತಕ್ಕಂಥವನಿಂದ ಬಂದಿರತಕ್ಕಂಥ ಸೈನ್ಯವಾಗಿರ್ತಕ್ಕಂಥದ್ದು ಎಲ್ಲ ಒಂದು ಮಾದರಿ ಆಗುವುದು. ಆಗ 33 ಶ್ಲೋಕದಲ್ಲಿ ಒಂದೇ ಭೀಮಸೇನದ ದುರ್ಯೋಧನ ಬಾಕಿ ಇದ್ದಾನ. ಮಹಾರಾಜೇ ಅದೇ ಬೀರೇ ಸುಶರ್ಮ ಅರ್ಜುನ ಒಬ್ಬದಾದ. ಆಗ ಒಂದು ದುರ್ಯೋಧನ ಒಬ್ಬ ಇದ್ದ, ಅರ್ಜುನನ ಇರ್ತಕ್ಕಂಥವ. ಆ ದುರ್ಯೋಧನನ ವಧ ಮಾಡ್ಬೇಕಂತ ನೋಡ ವೇಳೆ ಆಗ ದುರ್ಯೋಧನ ಇರ್ತಕ್ಕಂಥ ಅಲ್ಲಿ ಕಾಣೆ ಎಲ್ಲರೂ ಹುಡುಕಿರು. ಹೇಗೆಂದ್ರೆ ಅದರೊಳಗೆ ನಿಂತರೆ ಎರಡು ಬಾರಿಸಿರ್ತಕ್ಕಂಥ ಸೈನ್ಯ ಪೂರ ಹೌದು. ಈ ಸೈಡ್ ಸೈನ್ಯ ಇಲ್ಲ, ಆ ಸೈಡ್ ಸೈನ್ಯ ಇಲ್ಲ. ಭಗವದ್ಗೀತಾವಲ್ಲಿ ನೋಡಿದ್ರೆ ವಿಶ್ವರೂಪಾಧ್ಯಾಯ ಶ್ಲೋಕ ಬರೋದು, ಕಾನೋಸ್ಮಿರುವ ಕೃಷಿತ್ತು ಲೋಕಾನ್ ಸಮಾಕ್ಷಮಿರುವ ಪ್ರದಾ ರಿತೇ ಪಿತ್ವಾನ ಭವಿಷ್ಯಂತಿದ್ರು. ರಿತೇ ಪಿದ್ರೆ ನಿನ್ನ ಬಿಟ್ಟು ಅರ್ಜುನ, ಪಂಚಪಾಂಡವರು, ಕೃಪಾಚಾರ್ಯರು, ಕೃತವರ್ಮರು, ಅಶ್ವತ್ಥಾಮಾಚಾರ್ಯರು ಇವರನ್ನು ಬಿಟ್ಟು ಈ ಪಾರ್ಶ ಯಾರು ಉಳಿಲ್ಲ, ಆ ಪಾರ್ಶ ಯಾರು ಉಳಿಲ್ಲ. ಅಭಿಮನ್ಯು ಊಟ, ಘಟೋತ್ಕಚ ಎಲ್ಲರೂ ಉಂಟು ತಮ್ಮಂಗೆ. ಈಗ ಪಾಂಡವರಾಗಿರ್ತಕ್ಕಂಥವ್ರು ಮತ್ತು ದುರ್ಯೋಧನ ಉಳಿದಿದ್ದಾನ. ಅದಕ್ಕೆ ಪಾಂಡವರಾಗಿರ್ತಕ್ಕಂಥವ್ರಿಗೆ ಜಯವಾಗಿರ್ತಕ್ಕಂಥದ್ದು ಬಂತು ಅಂತ ಘೋಷವಾಗಿರ್ತಕ್ಕಂಥದ್ದು ಬಂತು. ಆಗ ದುರ್ಯೋಧನ ಆಗಿರ್ತಕ್ಕಂಥವು ಏನ್ ಮಾಡಿದ ಅಂತಂದ್ರೆ, ಮೊದಲವರಿಗೆ ದೂರ್ವಾಸರಾಗಿರ್ತಕ್ಕಂಥವ್ರು ಒಂದು ಮಂತ್ರವಾಗಿರ್ತಕ್ಕಂಥದ್ದು ಹೇಳಿಕೊಟ್ಟಿದ್ದಾರೆ. ಆ ಮಂತ್ರವಾಗಿರ್ತಕ್ಕಂಥದ್ದನ್ನ ಜಲದಲ್ಲಿದ್ದು ತಪಸ್ಸಾಗಿರ್ತಕ್ಕಂಥದ್ದು ಮಾಡಿದ್ರೆ ಸತ್ತವರು ಕೂಡ ಎದ್ದು ಬಂದುಡಾರು ಎಂಬುದಾಗಿರ್ತಕ್ಕಂಥದ್ದು. ಆ ಮಂತ್ರವಾಗಿರ್ತಕ್ಕಂಥದ್ದನ್ನ ಹೇಳ್ಬೇಕು ಅಂತ ಹೇಳಿ ಜಯಮಲತ್ವ ಇವರೆಲ್ಲ ಜಯದಿಂದ ಘೋಷ ಮಾಡಬೇಡ ದುರ್ಯೋಧನನ ಪದ ಆಗಬೇಕು ಅಂತ ಹುಡುಕ್ತಾರೆ. ದುರ್ಯೋಧನಲ್ಲಿ ಆಳೆ ಕಾಣೆ. ಆಗ ಮಂತ್ರ ದೂರ್ವಾಸ ದತ್ತ. ಆಗ ಮೃತ ಸಂಜೀವನ ಪ್ರದ ಸತ್ತವರು ಕೂಡ ಎದ್ದು ಬಂದುಡಪ್ಪ. ನೀವು ಹೇಳಿದಿನ ಜಲದೊಳಗಿದ್ದು ಈ ಮಂತ್ರವಾಗಿರ್ತಕ್ಕಂಥದ್ದನ್ನು ಉಪಾಸನೆ ಮಾಡಬೇಕು ಎಂಬುದಾಗಿ ಹೋಗಬೇಳೆ. ಅವ ಮತ್ತೆ ಎದ್ದವರು ಇವನ್ನ ಹುಡುಕಿರು ಎಲ್ಲಿ ಹೋಗಬೇಳೆ. ಆಗ ದ್ವೈಪಾಯನ ಸರೋವರ ಅನ್ನೊಂದು ಸರೋವರ, ಅಲ್ಲಿ ಆಗಚ್ಚ ತತ್ರ ಪುರಸ್ಕೃತ್ಯ ಜನಾರ್ದನ, ಅಲ್ಲಿ ಪರಮಾತ್ಮನ ಇರ್ತಕ್ಕಂಥ ಕೃಷ್ಣ ನಿಂತಿದ್ದ. ಅದರಲ್ಲಿ ದ್ವೈಪಾಯನ ಸರೋವರವಾಗಿರ್ತಕ್ಕಂಥದ್ದು. ಆ ಸರೋವರ ಒಳಗೆ ಇವ ಮುಡ್ಕೊಂಡಿದ್ದ ದುರ್ಯೋಧನ ಇರ್ತಕ್ಕಂಥವ. ಆಗ ಧರ್ಮರಾಜನ ಇರ್ತಕ್ಕಂಥವ ಅನೇಕ ಕೆಟ್ಟ ಮಾತುಗಳಿಂದ ಆ ದುರ್ಯೋಧನ ಇರ್ತಕ್ಕಂಥವನ್ನ ಹೋಯ್ತಾನ. ಆಗ ತಾನು ಹೊರಬರ್ಲಿಂದ ನೀವು ನೋಡಿರಿ ಅಂದ್ರೆ ನೀಂತ ಮರಿ ಅಂಜಿಕೊಂಡು ಧರ್ಮರಾಜ ಹೇಳಿದ ದುರ್ಯೋಧನ, ನೀಂತ ಮರಿ ನಮ್ಮಿಂದ ಅಂಜಿಕೊಂಡು ಹೋಗಿ ಹುಡುಕಿಟ್ಟಿದ್ದೆ, ಇದು ನ್ಯಾಯವ, ನೀವು ಕ್ಷತ್ರಿಯನೇ ಅಲ್ಲ ಎಂಬುದಾಗಿ ಹೇಳ್ಬಿಟ್ಟು ಇನ್ನು ಹೇಳ್ತಾರೆ, ತಮಾಹ ಧರ್ಮಜೋ ರಾಜ. ಯಾಕೆ ನಿಂಗಿಂತ ಮರಿ ಸ್ಥಿತಿ ಬಂತು ಅಂತಂದ್ರೆ, ಧರ್ಮರಾಜ ನೊಮ್ಮೆಯೋ ಕೃಷ್ಣ ಸಮಾಗತೆ. ಹಾಗೆ ಏನ್ ಮಾಡಿ ಕೃಷ್ಣ ಇರ್ತಕ್ಕಂಥವ ನಮಗೋಸ್ಕರ ಬಂದು ರಾಜ್ಯವನ್ನ ಕೇಳ್ಬೇಕಾದ್ರೆ ಅವನ ಕಟ್ಟಿ ಹಾಕ್ಬೇಕು ಅಂತ ಹೇಳಿದೆ ನೋಡು. ಅದ್ರ ಪಾಪ ತಾಂಡ ನಿಂಗೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಅದು ಮಾತ್ರ ಪಾತಯಿತ್ವ
ಸರ್ವ ಪೃಥ್ವಿ ಭೀಷ್ಮ ದ್ರೋಣ ಇನ್ನೇನ್ ಮಾಡಿದೆ ನಿನ್ನಿಂದ ಒಳ್ಳೆಯವರಾಗಿರ್ತಕ್ಕಂಥ ಭೀಷ್ಮಾಚಾರ್ಯರಿಂದ ಪ್ರತಿಯೊಂದು ನೋಡಿರು ದ್ರೋಣಾಚಾರ್ಯರಾಗಿರ್ತಕ್ಕಂಥ ಅವರು ಸತ್ತೋದ್ರು ಎಲ್ಲ ನಿನ್ನಿಂದ ತಾನಾಯಿತು ಎಂಬುದಾಗಿ ಹೇಳಿ ಧರ್ಮರಾಜನಾಗಿರ್ತಕ್ಕಂಥ ದುರ್ಯೋಧನ ಹೇಳಿ ನಿಂಗೆ ಧೈರ್ಯ ಇದ್ರೆ ಈಗ ಎದ್ದು ಬಾ ಇಲ್ಲಿ ಆ ಕೆಲಸದಿಂದ ಎದ್ದು ಬಾ ಈಗ ನಮ್ ಕೂಡ ಜಗಳಾಡು ನಮ್ಮನ್ನು ಸಂಹಾರ ಮಾಡಿದ್ರೆ ನೀನೇ ಜಯಿಸಿದನಾಗೆ ಅವರು ಎಂಬುದಾಗಿ ಒಂದು ಮಾತಾಗಿರ್ತಕ್ಕಂಥ ಹೇಳಿದ ಆದ ಕಾರಣ ಪ್ರತಿಗಿರಿಮಿ ಯುದ್ಧೇ ಸ್ಥಿರೋಭವ ತವ ನ ಕುರುಣಾಂ ಕುಲೇ ಜಾತ ಗುರುಕುಲದಲ್ಲಿ ಹುಟ್ಟಿರ್ತಕ್ಕಂಥ ನಿಂಗೆ ಇದು ಒಂದು ಸರಿಯಾಗಿರ್ತಕ್ಕಂಥದ್ದಲ್ಲ ಆದ ಕಾರಣ ನೀರಿಂದ ಎದ್ದು ಬಂದು ನಾವೆಲ್ಲ ಇದ್ದೇವೆ ಆದ ಕಾರಣ ನಮ್ಮ ಕೂಡ ಯುದ್ಧ ಮಾಡು ನಮ್ಮನ್ನ ಜಯಿಸಿದ್ರೆ ನಿಂಗೆ ಜಯವಾಗಿರ್ತಕ್ಕಂಥ ಆಗತ್ತೆ ಅಂತ ಹೇಳಿದ ಈ ದುರ್ಯೋಧನ ಈ ಮಾತಿನ ಕೇಳೋಣ ಮತ್ತೊಂದು ಮಾತು ಹೇಳಿದ ಏನಂದ್ರೆ ದುರ್ಯೋಧನ ಒಂದು ಮಾತು ಆ ಕರೆದ್ರೆ ಉವಾಚ ಏಕ ಏವ ಅಹಂ ಆಕೆ ಅಕೀರ್ಷು ನಿವರ್ತಕ ನಾ ಖಂಡಿತ ನಿಮ್ ಕೂಡ ಜಗಳಾಡುವೆ ನಿಮ್ಮ ಇರ್ತಕ್ಕಂಥ ಎಲ್ಲಾರು ನಾನು ಹೊಡೆದುಡುವೆ ಆದ್ರೆ ನನಗೀಗ ಕಿರೀಟ ಇಲ್ಲ ಕವಚ ಇಲ್ಲ ಆಯುಧ ಇಲ್ಲ ಒಂದು ಇಲ್ಲ ಇಂಥ ಬಾರಿ ನಾನಿದ್ದೇನೆ ಆದ ಕಾರಣ ನೀವೇನ್ ಮಾಡ್ಬೇಕು ಜಗಳ ಆಡ್ಬೇಕು ಅಂತಂದ್ರೆ ನೀವೇ ನಾನು ಒಬ್ಬ ನೀವೆಲ್ಲಾರು ಕೂಡ ಜಗಳ ಆಡು ಅಂತ ಹೇಳಿದಿ ನಾ ಎಲ್ಲಾರು ಕೂಡ ಜಗಳ ಆಡ್ಲಿಕ್ಕೆ ತಯಾರಲ್ಲ ಹಾಗೆ ಹೇಳ್ಬಿಟ್ಟು ಅವರಿಬ್ಬರು ಚಿಕ್ಕ ಕೂಸುಗಳು ಅವರಿಬ್ಬರು ಕೂಡ ಜಗಳ ಆಡ್ಲಿಕ್ಕಿಲ್ಲ ಅರ್ಜುನನ ಇರ್ತಕ್ಕಂಥವ್ರು ಕೂಡ ಜಗಳ ಆಡಕ್ಕಿಲ್ಲ ಜಗಳ ಆಡಿದ್ರೆ ಭೀಮಸೇನ ಕೂಡ ನಾನು ಜಗಳ ಆಡ್ತಾನೆ ಎಂಬುದಾಗಿ ಅವ ಹೇಳಿ ಗೀತೆ ಹತ್ವ ಏಕೈಕ ಭಕ್ಷ್ಯ ರಾಜ್ಯಂ ಮನ್ಯೆ ಯಾವ ವಯಂ ಹತೋಬ ಎದಿದ್ದೇನೈವ ಮುಂಜೀವ ಎಂಬುದಾಗಿ ಭೀಮಸೇನ ಕೂಡ ಜಗಳ ಆಡ್ತೇನೆ ಆಗ ನೀ ನಂಗೆ ಒಂದು ಗತಾವಾಗಿರ್ತಕ್ಕಂಥದ್ದು ಬೇಕು ಎಂಬುದಾಗಿ ಹೇಳ್ತಾನೆ ಬೆಂಬಲ ಇರ್ತಕ್ಕಂಥದ್ದು ಆಗ ಶ್ರುತ್ವಾಸ್ಯ ವಾಕ್ಯಂ ವಾಕ್ಯಂ ರಭಸ ಮೃಗೋದರ ತದಾದ್ಯೆ ಅಪರಾಧಿಗಂಬುದ ರಾಜ್ಞೆ ಗದಾಯ ಪ್ರತಿವೀಕ್ಷ ವೀರ ಸಮುಚಿತ ಯುದ್ಧವನ ಸಮುನ್ನದನ್ನೇ ಈ ಮಾತಾಡಿರ್ತಕ್ಕಂಥ ದುರ್ಯೋಧನ ಹೇಳಿದ್ದನ್ನ ಭೀಮಸೇನ ದೇವರ ಕೈಯಲ್ಲಿ ಗದಾವ ಇರ್ತಕ್ಕಂಥದ್ದು ತಗೊಂಡು ನೀನು ಗದಾವ ಇರ್ತಕ್ಕಂಥದ್ದು ತಗೊಂಡು ದುರ್ಯೋಧನಿಗೆ ಒಂದು ಒಳ್ಳೆ ಬಲವಾಗಿರ್ತಕ್ಕಂಥ ಒಳ್ಳೆ ಭಾರ ಇರ್ತಕ್ಕಂಥ ಗದಾವ ಇರ್ತಕ್ಕಂಥದ್ದು ಕೊಟ್ಟು ತುಂಬಾ ಸಂತೋಷದಿಂದ ನಮ್ಮಿಬ್ಬರಿಗೂ ಗದಾ ಯುದ್ಧವಾಗಿರ್ತಕ್ಕಂಥದ್ದು ನಡೀಲಿ ಎಂಬುದಾಗಿ ಹೇಳಿ ಭೀಮಸೇನ ದೇವರ ಹೇಳಿದ್ರು ಆಗ ಕೃಷ್ಣ ಪರಮಾತ್ಮ ಒಂದು ಮಾತಾಡ್ತಾನೆ ಧರ್ಮಪುತ್ರ ನೀ ಮಾತಾಡೋ ವೇಳೆ ಇದು ಒಂದು ಪಾಯಿಂಟ್ ಗಮನಿಸ್ಬೇಕು ಇದೆ 63ನೇ ಶ್ಲೋಕದಲ್ಲಿ ಕೃಷ್ಣ ಒಂದು ಪಾಯಿಂಟ್ ಆಡ್ತಾನೆ ನೀವು ಒಂದು ಮಾತು ಹೇಳಿ ನಿಮ್ಮ 5 ಜನದಲ್ಲಿ ಯಾರು ಬೇಕಾದ್ರೂ ಕೂಡ ನಾ ಯುದ್ಧ ಮಾಡಕ್ ತಯಾರಾಗಿದ್ದೇನೆ ಯಾರು ಕೂಡ ಬೇರೆ ಮಾಡುವಂತ ನೀವು ಹೇಳಿದೆ ಒಂದೊಡ ಅವ ನಗರ ಕೂಡ ಯುದ್ಧ ಮಾಡ್ತಾನೆ ಅಂತ ಹೇಳಿದ್ದೆ ಅಂದ್ರೆ 1 ನಿಮಿಷದಲ್ಲಿ ನಗರನ್ನ ಕ್ಲೋಸ್ ಮಾಡಿರುವ ಸಗದೇವನ ಕ್ಲೋಸ್ ಮಾಡಿರುವ ಅಂತ ಮಾರಿ ಧರ್ಮರಾಜ ನೀವು ಹೇಳಿರ್ತಕ್ಕಂಥದ್ದು ಏನು ತುಂಬಾ ಔದಾರ್ಯದಿಂದ ಹೇಳಿದಾಗಿದೆ ಆದ್ರೆ ಅದು ಇರ್ರೆಸ್ಪಾನ್ಸಿಬಲ್ ಆಗಿ ಹೇಳಿದ್ದೆ ಧರ್ಮಪುತ್ರ ಹೇಳಿದ ಮಾತಾಗಿರ್ತಕ್ಕಂಥದ್ದು ಸಹಿದಲ್ಲ ನಮ್ಮ 5 ಜನದಲ್ಲಿ ಒಬ್ಬರು ಆರ್ಸಿ ಅಂತ ಹೇಳಿದೆ ನೋಡು ಅವ ಆಗ ಆರ್ಸಿಲ್ಲ ಅವ ಆರ್ಸಿಟ್ಟದ್ದು ಒಳ್ಳೆ ವೇಳೆ ದೇವರ ಇದರಿಂದ ಅವ ಆರ್ಸಿಟ್ಟಂತಕ್ಕಂಥದ್ದು ಕನಿಯಾಗಿರ್ತಕ್ಕಂಥವ ಭೀಮಸೇನ ದೇವರನ್ನ ಆರ್ಸಿಟ್ಟ ಗದಾವಿರ್ತಕ್ಕಂಥದ್ದು ಆರ್ಸಿಟ್ಟ ಎಂಬುದಾಗಿ ಹೇಳಿ ಅವರಿಬ್ಬರಿಗೂ ಗದಾವಾಗಿರ್ತಕ್ಕಂಥದ್ದು ವಿಪರೀತವಾಗಿ ನಡೆಯುತ್ತೆ ಆಗ ಮೊದಲು 51ನೇ ಶ್ಲೋಕದಲ್ಲಿ ಅಲ್ಲಿ ದ್ರೌಪದಿಯನ್ನು ಸರಕನ್ ಬರಬೇಳೆ ನೀ ತೊಡೆಯಾಗಿರ್ತಕ್ಕಂಥದ್ದು ತಟ್ಟಿ ಈ ತೊಡೆ ಮೇಲೆ ಬಂದು ಕೂತು ಅಂತ ಹೇಳಬೇಳೆ ನಾವೊಂದು ಪ್ರತಿಜ್ಞೆ ಮಾಡಿದೆ ಯುದ್ಧದಲ್ಲಿ ಈ ತೊಡೆಯಾಗಿರ್ತಕ್ಕಂಥದ್ದನ್ನ ಇಲ್ಲಿ ಒಂದರ ನ್ಯಾಯಶಾಸ್ತ್ರ ವಿಷಯ ಹೇಳ್ತಾನೆ ತೊಡೆಯಾಗಿರ್ತಕ್ಕಂಥದ್ದನ್ನ ನಾ ಸೀಳ್ತೇನೆ ಅಂತ ಹೇಳಿದೆ ತಥೋ ಭೀಮ ಸರ್ವಲೋಕಾಯ ಧರ್ಮ ಪ್ರಕಾಶೆಯನ್ನೇ ವಾಕ್ಯವಿದಂ ಜಗಾದ ಊರು ತವ ಅಹಂ ಹಿ ಯಥಾ ಪ್ರತಿಜ್ಞಂ ಬೇಸ್ಯಾಮಿ ಬೇಸ್ಯಾಮಿ ಸಿಗುತ್ತೇನೆ ದೈವ ಅತ್ರ ವಿಚಾರಣೀಯಂ 71ನೇ ಶ್ಲೋಕ ಇದನ್ನು ವಿಚಾರ ಇಲ್ಲ ಯುದ್ಧದಲ್ಲಿ ಯಾವ ತೊಡೆಯನ್ನು ತಟ್ಟಿಗೆ ಹೇಳಿದೆಯೋ ಆ ತೊಡೆಯನ್ನು ಸೀಳ್ತೇನೆ ಅಂತ ಹೇಳಿದೆ ನೋಡು ಅದನ್ನು ಮಾಡ್ತೇನೆ ಹಾಗೆ ಅಂತ ಹೇಳಿದ್ರು ಇದನ್ನು ನೀವು ಗಮನಿಸಬೇಕೇನಂದ್ರೆ ಗದಾ ಯುದ್ಧವಾಗಿರ್ತಕ್ಕಂಥದ್ದಲ್ಲಿ ಎದೆ ಕೆಳಗೆ ಮುಡಿಬಾರ್ದು
ಎದೆ ಕೆಳಗೆ ಬಿಡಿದ್ರೆ ಅದು ಒಂದು ಸರಿಯಾದ ಯುದ್ಧ ಅಲ್ಲ. ತೊಡೆಯ ಇರ್ತಕ್ಕಂಥದ್ದು ಎದೆ ಕೆಳಗಿದೆ. ಎದೆ ಸೀಳುತ್ತೇನೆ ಅಂತ ಹೇಳ್ಬಿಟ್ಟು ಇವರು ಗದಾಯುದ್ಧ ಆಡಿ, ಗದಾಯುದ್ಧದಲ್ಲಿ ಎದೆಯು ಸೀಳಿದ ಕಾರಣ ಎಲ್ಲಿಂದ ಆರಂಭ ಅಂದ್ರೆ ಬಲರಾಮ, ಧರ್ಮರಾಜ, ಅರ್ಜುನ ಎಲ್ಲರೂ ಬಂದು ನಾವೇನು ದುರ್ಯೋಧನನ್ನ ಸಂಹಾರ ಮಾಡಿರೋ ಹೊರತಾಗಿ ಅದನ್ನ ನ್ಯಾಯವಾಗಿ ಸಂಹಾರ ಮಾಡಲಿಲ್ಲ ಹಾಗೆಂಬುದು. ಯಾಕೆ ಇದನ್ನ ವಿಸ್ತಾರವಾಗಿ ಹೇಳ್ತೇನೆ ಅಂತಂದ್ರೆ, ನೀವು ನ್ಯಾಯಶಾಸ್ತ್ರದಲ್ಲಿ ಇದನ್ನ ಬಾಲ್ಯ ಅವ್ರ ಗದೆ ಕೊಡಿಲ್ಲ, ಈ ಹಿಂಪಿಲ್ ಪಡೆದ್ರೆ ಆ ಜಾಯಿಂಟಿಲ್ ಪಡೆದ್ರೆ ಕೊನೆವರೆಗೂ ಸಿಗೋಗೋದು. ಅರ್ಥ ಆಯ್ತಲ್ಲ? ನೀವು ನೋಡಿದ್ರೆ ಟೇಬಲ್ ಮೇಲೆ ನೀವು ಒಂದು ಸಾಮಾನು ಇಟ್ಬಿಟ್ಟು ಹೀಗೆ ತಟ್ಟಿರಿ ಇದ್ರೆ ಅದು ಜರುಗದು. ಅರ್ಥ ಆಯ್ತಲ್ಲ? ಅದ್ರ ಮೇಲೆ ಜರುಗಬೇಕು ಅಂತಿಲ್ಲ. ನ್ಯಾಯಶಾಸ್ತ್ರದಲ್ಲಿ ಒಂದೇನು ಅಂದ್ರೆ ಹೇತುವಾಗಿರ್ತಕ್ಕಂಥದ್ದು ಪಕ್ಷದಲ್ಲೇ ಇರಬೇಕು ಅಂತ ಅವ್ರ ನಿಯಮ. ಹೊಗೆಯಾಗಿರ್ತಕ್ಕಂಥದ್ದು ಮೌಂಟಲ್ಲೇ ಇರಬೇಕು. ನೀ ಹೇಳ ಉದಾಹರಣದಲ್ಲೇ ಇರಲಿಲ್ಲಪ್ಪ, ಆ ಹೊಗೆಯಾಗಿರ್ತಕ್ಕಂಥದ್ದು ಕೊಂಚ ಬೆಟ್ಟದ ಮೇಲೆ ಹಾರಿತಾನಿದೆ. ಅರ್ಥ ಆಯ್ತಲ್ಲ? ನಾವು ಹೊಗೆಯಲ್ಲಿ ನೋಡ್ತಾರೆ, ಬೆಟ್ಟದ ಮೇಲೆ ನೋಡಲ್ಲ, ಬೆಟ್ಟದಕ್ಕಿಂತ ಕೊಂಚ ಮೇಲೆ ನೋಡ್ತೇವೆ. ಆದ ಕಾರಣ ಸಮುಚಿತ ದೇಶ ವೃತ್ತಿತ್ತು. ಹಾಗೆಂತ ಏನಂದ್ರೆ ಬೆಟ್ಟದ ಮೇಲೆ ಮಳೆ ಹೋಗಿದ್ರೆ ಕಳೆಗಿರ್ತಕ್ಕಂಥ ಊರಿಲ್ಲಿರ್ತಕ್ಕಂಥ ನದಿಯಲ್ಲಿ ನೀರು ಹೋಗುತ್ತೆ. ಊರ್ದು ದೇಶ ವೃಷ್ಟಿಮಾನ್, ಅದು ದೇಶ ನದಿ ಪೂರ್ಣ ಅಂತ ಅಲ್ಲಿ ನೋಡಿರಿ ಅಂದ್ರೆ ಆ ದೇಶದಲ್ಲಿ ಮಳೆಯೇ ಬಂದಿರಲಾರದು. ನದಿಯಲ್ಲಿ ನೀರು ಹೇಗೆ ಓಡುತ್ತೆ ಅಂದ್ರೆ ಅದು ಬೆಟ್ಟದ ಮೇಲೆ ಇರ್ತಕ್ಕಂಥ ನೀರು ಮಳೆ ಬೇಕಾದ ಪಡುತ್ತೆ. ಆ ನೀರು ಬಂದಿದೆ. ಆದ ಕಾರಣ ಅಲ್ಲಿ ಕಾವಿಗೆ ಅಲ್ಲಿ ನೀರು ಓಡ್ಬೇಕು ಅಂದ್ರೆ ಅಲ್ಲೇ ಮಳೆ ಬೇಕಾದಿಲ್ಲ ಅಂತ. ಇದನ್ನ ಬಾಲ್ಯದಲ್ಲಿ ಅರ್ಜುನನಿಗೆ ಅವರು ತೋರಿಸಿರು. ಈ ನ್ಯಾಯಮಂತ್ರಿ ಹೇಳಿರ್ತಕ್ಕಂಥದ್ದು ಸರಿ ಇಲ್ಲ ಅಂದ್ಬಿಟ್ಟು ದ್ರೋಣಾಚಾರ್ಯರಲ್ಲಿ ಇವರು 100 ಜನ, ಅವ್ರ 5 ಜನ ಇರೋ ವೇಳೆ ಒಂದು ಮಾವಿನ ಗಿಡ ಇತ್ತು. ಆ ಮಾವಿನ ಗಿಡದಲ್ಲಿ ಹಣ್ಣ ಇರ್ತಕ್ಕಂಥದ್ದಿತ್ತು. ಆಗ ಅರ್ಜುನ ಆ ಹಣ್ಣ ಮೇಲೆ ಕಲ್ಲು ತೆಗೆದು ಬಡಿದು ನೋಡಿಲ್ಲ ಹತ್ತಿ ಅವನ ಕಾಳಿಗೆ ಬಿದ್ದ. ಆಗ ಒಂದು ಮಾತು ಹೇಳಿದ್ರು, ಭೀಮಸೇನರು, ಈಗ ಹತ್ತಿ ಹೋಗ್ಬೇಡ, ನೋಡಿ ಈಗ ಬೀಳಲ್ಲ ಅಂತೇಳಿ ಅಡಿಯಲ್ಲಿ ಆ ಟ್ರಂಕಿಗೆ ಒಂದು ತಟ್ಟಿರು. ಆ ಜೋಟಿಯಲ್ಲಿ ಮಾವಿನ ಹಣ್ಣು ಬಿದ್ದು. ಅದು ಉಚಿತವಾಗಿರ್ತಕ್ಕಂಥ ದ್ವೇಷ. ಅದೇ ಪ್ರಕಾರವಾಗಿ ಹಿಪ್ಪಿಲ್ ಬಿಡಿದ್ರು ಹೊರತಾಗಿ ಅವರು ದೊಡ್ಡ ಮೇಲೆ ಬಿಡಿಲ್ಲ ಎಂಬುದನ್ನ ಮತ್ತು ಕೃಷ್ಣ ಪರಮಾತ್ಮ ಧರ್ಮ ಇದಕ್ಕೆ ಆಮೇಲೆ ಒಂದು 10 ಶ್ಲೋಕ ಅದೇ ತಾನೆ. ಧರ್ಮರಾಜ ಕೋಪಿಸಿದ್ದು ಇದರ ಸೇವಕರನ್ನು ಕರ್ಕೊಂಡು ದ್ವಾರಕಾಗೆ ಹೊರಟಾನ. ಇವತ್ತು ನಾವು ಸರಿ ಇಲ್ಲ ಅಂದ್ಬಿಟ್ಟು ಈ ಪ್ರಕಾರವಾಗಿ ಯುದ್ಧವಾಗಿರ್ತಕ್ಕಂಥದ್ದು ನಡೀತು. ಆಗ ವಿಷ್ಣುನ ಜೀವಿತದಲ್ಲಿಡು ಹಾಗೆ ಹೇಳಿದೆ ನೋಡು. ಇದೆಲ್ಲ ಅವನಿಗೆ ಜ್ಞಾಪಿಸಿ ದುರ್ಯೋಧನ ಹೇಳ್ತಾನೆ, ಇಂಥ ಮರಿ ನೀ ಹೇಳಿದ್ದೆಲ್ಲ ತಪ್ಪು. ಈ 2 ಕಾರಣವಾಗಿರ್ತಕ್ಕಂಥದ್ದು ನೀ ವಿಚಿತ್ರ ಅವಮಾನವಾಗಿರ್ತಕ್ಕಂಥದ್ದು ಮಾಡಿದ್ದಿ. ಆದ ಕಾರಣ ನಿಮಗೆ ಈಗ ಕೊನೆಯ ಕಾಲವಾಗಿರ್ತಕ್ಕಂಥದ್ದು ಬಂದಿದೆ ಅಂತ ಹೇಳಿದ್ರೆ ಅವಜ್ಞಗಳಾಗಿರ್ತಕ್ಕಂಥದ್ದು ಬಂದ. ಆಗ ಅವನ್ನ ಕಳೆದಲ್ಲಿ ತಳ್ಳಿ ಭೀಮಸೇನ ದೇವರಾಗಿರ್ತಕ್ಕಂಥವ್ರು ಕಾಲಿ ಸ್ವಲ್ಪ ಎಟ್ಟಿ ಬಂದಿದ್ದಾರೆ. ಅದನ್ನು ನೋಡಿ ಬಲರಾಮನ ಇರ್ತಕ್ಕಂಥ ಅಸುರಾವೇಶದಿಂದ ಅವನಿಗೆ ಕೋಪ ಇರ್ತಕ್ಕಂಥದ್ದು ಬಂದು ತುಂಬಾ ಈ ಪ್ರಕಾರವಾಗಿ ಮಾಡಬಾರದು ಇತ್ಯಾದಿಗಳೆಲ್ಲ ಆ ಶ್ಲೋಕದಲ್ಲಿ ಬರ್ತೇವೆ. ಅದನ್ನೆಲ್ಲ ನಾನು ಹೆಚ್ಚು ಪಡಿಸೋದಿಲ್ಲ. ಆಗ ಬಲರಾಮನ ಇರ್ತಕ್ಕಂಥವನು ಅಲ್ಲಿಂದ ಹೊರಟಾನ. ಧರ್ಮರಾಜನ ಇರ್ತಕ್ಕಂಥವ ಗಂಟನ ದುರ್ಯೋಧನ ಇರ್ತಕ್ಕಂಥವನ್ನ ಧರ್ಮದಲ್ಲಿ ನಾವು ಸಂಹಾರ ಮಾಡಿರ, ಇಲ್ಲ ಅಧರ್ಮದಲ್ಲಿ ಸಂಹಾರ ಮಾಡಿರ ಅಂತ ಹೇಳ್ಬಿಟ್ಟು ಆಗ ಕೃಷ್ಣ ಪರಮಾತ್ಮ ಮಾಡ್ತಾನೆ, ನಾವು ಅಧರ್ಮದಲ್ಲಿ ಸಂಹಾರ ಮಾಡಲ್ಲ, ಧರ್ಮದಿಂದ ಸಂಹಾರ ಮಾಡಿದ್ದಾರೆ. ಅವರು ಬಡದಿರ್ತಕ್ಕಂಥದ್ದು ಧರ್ಮಯುದ್ಧ ಗದಾಯುದ್ಧದಲ್ಲಿ ಹಿಜ್ಜಿನ ಮುಡಿವಾಗುತ್ತದೆ. ಅಲ್ಲಿ ಬಡದ ಕಾರಣ ಆ ಜಾಯಿಂಟಿಂದ ತೊಡೆಯ ಇರ್ತಕ್ಕಂಥದ್ದು ಶೀಲವುತ್ತ ಹೊರತಾಗಿ ತೊಡೆ ಮೇಲೆ ಅವರು ಸತ್ಯವಾಗಿ ಹೊಡಿಲ್ಲ. ಆದ ಕಾರಣ ಗದಾಯುದ್ಧಕ್ಕೆ ವಿರೋಧವಾಗಿ ಅವರು ನಡೆಕೊಳ್ಳಿಲ್ಲ ಎಂಬುದಾಗಿರ್ತಕ್ಕಂಥ ತುಂಬಾ ವಿವರವಾಗಿ 300ನೇ ಶ್ಲೋಕವಾಗಿರ್ತಕ್ಕಂಥದ್ದು ಹೋರಾಟದಲ್ಲಿ ದುರ್ಯೋಧನ ನಡೆದ ಹಾಗೆಂದು. ಈಗ ದುರ್ಯೋಧನ ಇರ್ತಕ್ಕಂಥ ನಿತ್ಯ ನರಕಕ್ಕೆ ಇದೊಂದು ಮುಖ್ಯವಾದ ಪಾಯಿಂಟ್. ನಿತ್ಯ ನರಕಕ್ಕೆ ಹೋಗಲಿಕ್ಕೆ ಸಾಧನವಾಗಿರ್ತಕ್ಕಂಥದ್ದು ಮಾಡ್ಕೋಬೇಕು. ಈ ದುರ್ಯೋಧನ ಇನ್ನು ಸಾಯಲ್ಲ, ರಣರಂಗದಲ್ಲಿ ಬಿದ್ದಿದ್ದಾನೆ. ಇನ್ನು ಅಶ್ವತ್ಥಾಮಾಚಾರ್ಯರು ಪಟ್ಟಾಭಿಷೇಕ ಆಗಬೇಕಾಗಿದೆ ಅಂತ ಬರೀ ಬಿದ್ದಿದ್ದಾನ ಡತ್ತಿಯಲ್ಲಿ. ಆಗ ದುರ್ಯೋಧನ ಇರ್ತಕ್ಕಂಥವ ತನ್ನ ತುಂಬ ಹೋಗಿರ್ತಾನ. ನಾ ಎಲ್ಲ ಮಾಡಿದ್ದೆಲ್ಲ ಧರ್ಮದಾನ ಮಾಡಿದ್ದೇನೆ, ನಾ ಬೇಕಾದ ನದಿ ಇತ್ಯಾದಿಗಳೆಲ್ಲ ಮಾಡಿದ್ದೇನೆ, ಕೊಡವೆಲ್ಲ ಒಟ್ಟಿದ್ದೇನೆ ಇತ್ಯಾದಿಗಳೆಲ್ಲ ಮಾಡಿದ್ದು ನನ್ನ ಯಾರು ಇಲ್ಲ ಎಂಬುದಾಗಿ ನಾ ಎಷ್ಟು
ಯಜ್ಞ ಯಾಗಾದಿಗಳಾಗಿರ್ತಕ್ಕಂಥದ್ದು ನೋಡ್ರಿ. ಇಷ್ಟು ಮುಂಚೆ ಯಜ್ಞೈ ಚರಿತಂ ಪೂರ್ತಿ 107 ಪದಂ ಋಪೂಣ ನಿಯತಂ ಚ ಭೂಮಿ. ನಾನೊಂದು ಅನೇಕ ಯಜ್ಞ ಮಾಡಿದ್ದೇನೆ ಮತ್ತು ಅನೇಕ ಗೋಳುಗಳು ಮಾಡಿದ್ದೇನೆ ಮತ್ತು ನಾನೊಂದು ಅನೇಕ ವಿರೋಧಿಗಳನ್ನ ಸಂಹಾರ ಮಾಡಿದ್ದೇನೆ ಎಂಬುದಾಗಿ ಯುದ್ಧದಲ್ಲೂ ನಾನು ಮಾಡಿದ್ದೇನೆ ಎಂಬುದಾಗಿ ಹೇಳಿ ನಾನು ಇನ್ನು ಲೋಕದಲ್ಲಿ ಏನೇನು ಎಂಜಾಯ್ ಮಾಡಬೇಕು ಎಲ್ಲ ಮಾಡಬೇಕು ಅಷ್ಟು ಎಂಜಾಯ್ ಮಾಡಿದ್ದೇನೆ. ಆದ ಕಾರಣ ಒಂದು ಪಾಂಡವರಾಗಿರ್ತಕ್ಕಂಥವರು ನನ್ನ ಕೊಂದದ್ದು ಅಧರ್ಮದಿಂದ ಕೊಂಡಿದ್ದಾರೆ. ಬದುಕಿನ ಮಾಡಿಲ್ಲ ಹಾಗೆ ತೇಡ ವೇಳೆ ಮೇಲಿಂದ ಇದಕ್ಕೆ ಎಲ್ಲರೂ ನಮಗೆ ಉತ್ತರ ಇರಲಾರದು. ಮೇಲಿಂದ ಪುಷ್ಪವೃಷ್ಟಿ ಆಗುತ್ತೆ. ದೇವತೆಗಳು ದುರ್ಯೋಧನ ಮೇಲೆ ಪುಷ್ಪವೃಷ್ಟಿ ಮಾಡ್ತಾರೆ. ಅದನ್ನು ನೋಡಿ ಧರ್ಮರಾಜ ನೋಡು ಪುಷ್ಪವೃಷ್ಟಿ ಆಗಿದೆ, ಆದ ಕಾರಣ ಅವನನ್ನು ಕೊಂದದ್ದು ಅಧರ್ಮ ಎಂಬುದನ್ನ ದೇವತೆಗಳು ಒಪ್ಪಿಟ್ಟಿದ್ದಾರೆ. ಆದ ಕಾರಣ ಪುಷ್ಪವೃಷ್ಟಿ ಆಗಿದೆ ಅಂತ ನೀವು ಪುಸ್ತಕದಲ್ಲಿ 97 ಬುಕ್ ಇಲ್ಲಿ ನೋಡಿದ್ರೆ 97 ಪೇಜಲ್ಲಿ ಈ ಪುಷ್ಪವೃಷ್ಟಿ ಆದ್ದು ಒಂದು ತುಂಬಾ ಸಟನ್ ಪ್ರಯೋಜನ. ಅದಕ್ಕೆ ಕಾರಣ ಏನು ಅಂದ್ರೆ 110ನೇ ಶ್ಲೋಕದಲ್ಲಿ ನೀವು ನೋಡಿರಿ ಅಂತಂದ್ರೆ ಈಗ ನಿತ್ಯ ನರಕಕ್ಕೆ ಹೋಗ್ಬೇಕು ಹಾಗೆ ಅಂತಂದ್ರೆ ಸಾಧನವಾಗಿರ್ತಕ್ಕಂಥದ್ದು 3. ಒಂದೇನು ಅಂದ್ರೆ ಕೃಷ್ಣ ಪರಮಾತ್ಮನ ದ್ವೇಷ, 3ನೇದು ಕೃಷ್ಣ ಪರಮಾತ್ಮನಲ್ಲಿ ಭಕ್ತಿ ಮಾಡ್ತಕ್ಕಂಥವರಲ್ಲಿ ದ್ವೇಷ, 2ನೇದು 3ನೇದಾಗಿರ್ತಕ್ಕಂಥದ್ದು ನಮ್ಮ ಆತ್ಮ ಪ್ರಶಂಸ. ಈ ಆತ್ಮ ಪ್ರಶಂಸ ಮಾಡಿಕೊಂಡು ಅವನಿನ್ನು ನೋಡ ಮಾಡ್ತಾನೆ, ನನಗೆ ಪುಷ್ಪವೃಷ್ಟಿ ಆಗಿದೆ ಆ ಕಾರಣ ನನ್ನ ಪ್ರಶಂಸೆ ಮಾಡಿಕೊಂಡದ್ದು ಸರಿಯಾಗಲಿ ಅಂತ ಅವನ್ನೆನಿಸಲಿ ಎಂಬುದಕ್ಕೂ ಅವನ ನಿತ್ಯ ನರಕಕ್ಕೆ ಹೋಗಲಿ ಎಂಬುದಕ್ಕೋಸ್ಕರವಾಯ್ತಾನೆ ಪುಷ್ಪವೃಷ್ಟಿ ಆಯ್ತು. ಹೊರತಾಗಿ ಅವ ಮಾಡಿದ್ದು ಧರ್ಮಕ್ಕೋಸ್ಕರವೋ ಅವನ ನಡಕಟ್ಟದ್ದು ಧರ್ಮಕ್ಕೋಸ್ಕರವೋ ಅಲ್ಲ ಎಂಬುದನ್ನ ನಮ್ಮ ಇಲ್ಲಿ ತಾಮೇವ ಬುದ್ಧಿ ಈ 110ನೇ ಶ್ಲೋಕ ಬಿಟ್ಟು ಬಿಡ್ರಿ. ಇವರು ಮಧು ಇತ್ಯುಕ್ತ ದ್ವಯಮೇವ ಕೃಪೆ ಸುರೇಶೈಃ ಪ್ರಸೂತವೃಷ್ಟಿ ಪೀತ ಪಪಾತಃ. ಅದಕ್ಕೆ ಆಮೇಲೆ ತಾಮೇವ ವೃದ್ಧಿ, ಹಾಗಾದ್ರೆ ಆ ಸೆಲ್ಫ್ ರೈಸ್ ಮಾಡಿರ್ತಂತೆ ಇನ್ನು ವೃದ್ಧಿ ಆಗಲಿ. ನೋಡ್ರಿ ನಾ ಹೇಳಿದ್ದೆಲ್ಲ ಸತ್ಯ, ಹಾಗೆ ಬರೀ ಕನ್ಫರ್ಮೇಶನ್ ಕೊಟ್ಟು ಅವು ಮಾಡಿರ್ತಕ್ಕಂಥ ಆತ್ಮ ಪ್ರಶಂಸೆ ಇನ್ನು ಮಾಡಿ. ಇದಕ್ಕೆಂದ್ರೆ ಇದು 3 ಸಾಧನ. ಭಗವಂತನ ಇರ್ತಕ್ಕಂಥ ದ್ವೇಷ ಮಾಡೋದು, ಭಗವತ್ ಭಕ್ತರಲ್ಲಿ ದ್ವೇಷ ಮಾಡ್ತಕ್ಕಂಥದ್ದು, ನಮ್ಮನ್ನು ನಾವು ಇಟ್ಟಬಾರ್ದು. ಈಗ 3ನೇದು ನೀವು ನೋಡುವಾಗಲೇ ನಂಗೆ ಅಂಜಿಕೆ ಆಗುತ್ತೆ. 3ನೇದು ನೋಡಾಗಲೇ ಸೆಲ್ಫ್ ರೈಸ್ ಮಾಡ್ಕೊಬೇಡ್ರಿ. ಹಾಗೆ ಅದನ್ನ ಯಾಕೆ ಅಷ್ಟು ದೊಡ್ಡದಾಗಿ ಹೇಳಿರು ಅದಕ್ಕೆ ಒಳಗಿನ ಕಾರಣ ಏನು ಅಂತ ತಿಳಿಬೇಕು. ನಮ್ಮನ್ನು ನಾವು ಹೊಗಳಿಕೆ ಅದನ್ನ ದೊಡ್ಡ ಪಾಪವಾಗಿ ಮಾಡಿ ಅದರಿಂದ ಹಂತಮ ಪ್ರಾಪ್ತಿ ಆಗಿರ್ತಕ್ಕಂಥದ್ದು ಕೂಡ ಆಗತ್ತೆ ಅಂತ ಹೇಳಿದ್ದಾರಲ್ಲ. ಹಾಗೆ ಅದು ಇದರ 3 ಕಾರಣ ಹೇಳಿದ್ದಾರೆ 110ನೇ ಶ್ಲೋಕದಲ್ಲಿ. ಇದು 3 ಕೃಷ್ಣ ಪರಮಾತ್ಮನೇ ದ್ವೇಷ ಮಾಡಾಯ್ತು. ಕೃಷ್ಣ ಪರಮಾತ್ಮ ಭಕ್ತರಾಗಿರ್ತಕ್ಕಂಥವ್ರು ಪಾಂಡವರು ಅವರಲ್ಲೂ ದ್ವೇಷ ಇರ್ತಕ್ಕಂಥದ್ದು ಮಾಡಾಯ್ತು. 3ನೇದಾಗಿರ್ತಕ್ಕಂಥದ್ದು ಈ ಸೆಲ್ಫ್ ರೈಸ್ ಅದು ಮಾಡ್ಕೊಬಾರ್ದು, ಪೂರ್ತಿ ಆಗಲಿಕ್ಕೋಸ್ಕರವಾಗಿ ಪುಷ್ಪವೃಷ್ಟಿ ಆಯಿತು. ಹೊರತಾಗಿ ಬೇರೆ ಕಾರಣದಿಂದ ಅವ ಹೇಳಿದ್ದು ಸತ್ಯ ಅಂಬೋದಕ್ಕೋಸ್ಕರ ಆಗಲ್ಲ ಅಂಬೋದಕ್ಕೆ. ಈಗ ನಾನು ನಿಮ್ಮನ್ನ ಕೇಳೋ ಪ್ರಶ್ನೆ ಏನು ಅಂದ್ರೆ, ಈ ಆತ್ಮ ಪ್ರಶಂಸವಾಗಿರ್ತಕ್ಕಂಥದ್ದು ಅಷ್ಟು ದೊಡ್ಡ ದೋಷವ ಹಾಗೆಂತಂದ್ರೆ ವಿಚಿತ್ರವಾಗಿರ್ತಕ್ಕಂಥ ದೋಷ. ಏನಕ್ಕೆಂದ್ರೆ ಮೊದಲು ತ್ರೇಣ ವಿನಾನ ತೃಣಮಪಿ ಜಡತಿ ಅಂತ ಹೇಳುತ್ತೆ. ಅವನೆಲ್ಲ ಒಂದು ತೃಣ ಕೂಡ ಇವನ್ ಬ್ಲೇಡ್ ಆಫ್ ಗ್ರಾಸ್ ಕೆನಾಟ್ ಆಸಿಲೇಟ್ ವಿತೌಟ್ ಇಸ್ ಬಿಲ್. ಆಗ ನಾತಾನ್ ಮಾಡಿ ಅಂತಂದ್ರೆ ದೇವರ ಮರ್ತೋದಂಗಾಗತ್ತೆ. ಆಗ ಅವತಾನೆಲ್ಲ ಮಾಡ್ತಾನ, ನಾವು ಮಾಡ್ತೇವೆ ತಪ್ಪಾದಲ್ಲಿ ದೇವರ ಕಂಪ್ಲೀಟ್ ಆಗಿ ಉದ್ವಾಸನ ಮಾಡಿ ದೂರ ಇಟ್ಟಂಗಾಗತ್ತೆ. ಇದು ಮಹಾಪಾಪ ಆಗಿರ್ತಕ್ಕಂಥದ್ದು. ಆದ ಕಾರಣ ನಾವ್ ಹೇಳ್ತೇವೆ ನೋಡ್ರಿ, ಭಗವದ್ಗೀತಾ 5:10 ಬರ್ತೆ ನೋಡ್ರಿ, 5:10 ನೋಟ್ ಮಾಡ್ಕೊಳ್ರಿ. ಬ್ರಹ್ಮಣ್ಯ ಆದಾಯ ಕರ್ಮಾಣಿ ಸಂಗಮ್ ತ್ಯಕ್ತ್ವಾ ಕರೋತಿ ಲಿಪ್ಯತೆನ ಸಪಾಪೇನ. ಈಟ್ ಪಾಠ ಹೇಳ್ತೇನೆ, ಯಾರಿವಾಯಿಗಳ ಅನುಗ್ರಹ ಇದ್ರೆ ಹೇಳ್ತೇನೆ. ಹಾಗೆ ಹೇಳಿದ್ರೆ ನಾ ಹೇಳ್ತೇನೆ ಅಂತಲ್ಲ, ಹಾಗಿರ್ತಾನೆ ತುಂಬಾ ಮುಖ್ಯವಾದ ಶ್ಲೋಕ ನೋಟ್ ಮಾಡ್ಕೊಳ್ರಿ. 3:4-44 ಸ್ವಾಮಿನಃ ಪರಸುತೆ ಇತ್ಯಾತ್ರೇಯ ಓಂ. ಭಗವದ್ಗೀತಾವಲ್ಲಿ 5:10
ಬ್ರಹ್ಮಣ್ಯಾದಾಯ ಕರ್ಮಾಣಿ ಶಂಕೃತ್ವ ಕರುವತಿಯ ಏನು ಅರಿವಾಗ್ಲಾಂದ್ರೆ ಇದ್ರೆ ಎರಡು ಮಾತಾಡ್ತೇವೆ ಹಾಗೆ ತಪ್ಪ ಅದು ಕಾರ್ಯ ಏನಂದ್ರೆ ಆಗ ನಾನೇ ಮಾಡ್ತೇನೆ ಅಂತಂದ್ರೆ ಅರಿವಾಯುಗಳೆಲ್ಲ ಎಲ್ಲ ನಾವೇ ಮಾಡ್ತೇವೆ. ಜೀವ ಬ್ರಹ್ಮ ಐಕ್ಯ ಉಪಾಸನೆ ಮಾಡಿದ ಪಾಪ ಅದಕ್ಕೆ ಮೇಲಿರ್ತಕ್ಕಂಥ ಪಾಪ ಬರುವ ಪ್ರಯುಕ್ತ ನಮ್ಮನ್ನು ನಾವು ಹೋಗ್ಲಿಕ್ಕಿಬ್ಬಾದು. ನಮ್ಮನ್ನ ಹೋಳಿಗೆಂದ್ರೆ ಅದು ಸೂಯಿಸೈಡ್ ಮಾಡಿದ್ದಕ್ಕೆ ಸಂಬಂಧ. ಅದು ಹೋದ ಕ್ಲಾಸ್ ನಮಗೆ ಹೇಳಿದೆ 27ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು. ಸೂಯಿಸೈಡ್ ಮಾಡ್ಲಿಕ್ಕಿಬ್ಬಾದು ಮಹಾಪಾಪ. ಅದಕ್ಕೆ ಮೇಲೆ ಇನ್ನೊಂದು ಪಾಪ ಏನಾಗ್ತಕ್ಕಂಥದ್ದು ಅಂದ್ರೆ ನಮ್ಮನ್ನ ಹೋಳಿಗೆ ದೇವರನ್ನು ಉದಾಸೀನ ಮಾಡಿರ್ತಕ್ಕಂಥದ್ದು ಅದು ಮಹಾಪಾಪ ಇರ್ತಕ್ಕಂಥದ್ದು. ಆದ ಕಾರಣ ಇಲ್ಲಿ ನೋಡ್ರ ತಾವೇವ ಬುದ್ಧಿ ಧೃತರಾಷ್ಟ್ರ ಸೂರು ಧೃತರಾಷ್ಟ್ರನ ಮಗನ ಇರ್ತಕ್ಕಂಥ ದುರ್ಯೋಧನಿಗೆ ಇದ್ದಾಡಲ್ಲ ಧೃತರಾಷ್ಟ್ರನ ಇರ್ತಕ್ಕಂಥ ಮಗನಿಗೆ ಆ ಬುದ್ಧಿಯ ಇರ್ತಕ್ಕಂಥದ್ದು ಸ್ಥಿರವಾಗಿದ್ದು ಅವನನ್ನ ಹೋಗಲಿಕ್ಕೆ ಸರಿ ಅಂತ ಅವನ ಮನಸ್ಸಿಗೆ ಬಂದು ಅವನ ನಿತ್ಯ ನರಕಕ್ಕೆ ಹೋಗಬೇಕು ಎಂಬ ದೃಷ್ಟಿಯಿಂದ ಪುಷ್ಪವೃಷ್ಟಿ ಆಯ್ತು. ಅದು ದಯಮಾಡಿ ನಿಮಗೆ ಹೇಳ್ತೇನೆ, ನಿಮ್ಮ ಅಂತರ್ಯಾಮಿಗೆ ನಮಸ್ಕಾರ ಮಾಡಿ ಹೇಳ್ತೇನೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಉಂಟಾಗಿ ಬೇರೆ ಎಲ್ಲೂ ಇಲ್ಲ. ನಮ್ಮವರು ಕೆಲವರು ಉಪನ್ಯಾಸ ಮಾಡಾವಳಿಗೆ ಪುಷ್ಪವೃಷ್ಟಿ ಆಯ್ತು, ಅವನು ಅನೇಕ ಧರ್ಮ ಕಾರ್ಯಗಳಿರ್ತಕ್ಕಂಥದ್ದು ಮಾಡಿದ್ದಾನ ಅಂತ ಹೇಳ್ತಕ್ಕಂಥದ್ದು ನಾನು ಕೇಳಿದ್ದೇನೆ. ದಯಮಾಡಿ ಅವರು ಓದುಟ್ಟು ತಪ್ಪು ತಿಳ್ಕಬೇಕು. ಆದ ಕಾರಣ ಇದು ಕಾರಣ ಸಂಭಾವಯತ ಆತ್ಮ 111 ಸಂಭಾವಯತ ಆತ್ಮ ವಾಸುದೇವ ವಿನಿಂದತ. ಆಗ ನಮ್ಮನ್ನು ನಾವು ಸ್ತೋತ್ರ ಮಾಡ್ಕಿಬ್ಬಾವಳೆ ಒಂದೊಂದು ಮಾತಿಲು ದೇವರನ್ನ 100 ವೇಳೆ ಬೈದಂಗಾಗತ್ತೆ, 1000 ವೇಳೆ ಬೈದಂಗಾಗತ್ತೆ, ಅದೇ ಮಾಡಿದಂಗಾಗತ್ತೆ. ಆದ ಕಾರಣ ಇದು 3 ದಿನವಾಗಿ ಆಗದೆ ಹೋದಾಗಿರ್ತಕ್ಕಂಥದ್ದು ಮಾಡಿ ಇದು 112 113 113 ಶ್ಲೋಕದಲ್ಲಿ ಈ ವಿಷಯವಾಗಿರ್ತಕ್ಕಂಥದ್ದನ್ನ ವಿಸ್ತಾರವಾಗಿ ಹೇಳ್ತಾರೆ. ಅಕ್ಕಿ ಮೂರು ಮಾಡಿ ದುರ್ಯೋಧನ ಇರ್ತಕ್ಕಂಥ ಹೋದ ಅದೇ ತಡವಡೆ ನಡುವೆ 2 ಶ್ಲೋಕದಲ್ಲಿ ದುರ್ಯೋಧನ ಮರಣ ವಿಷಯ ಎಂಬುದಾಗಿರ್ತಕ್ಕಂಥದ್ದು ಆಗತ್ತೆ. ಅವರಿಂದ ಹೇಳಕ್ಕಾಗಲ್ಲ. ಆದ ಕಾರಣ ನೀವು ನೋಡ್ಬಂದು ಅದು ನೆಕ್ಸ್ಟ್ 2 ಶ್ಲೋಕ ದಾಟಿ ಬರೋಬೇಡ ಒಂದು ದೊಡ್ಡ ವಿಷಯ ಹೇಳ್ತಾರೆ. ಏಕೆಂದ್ರೆ ಭಾರತದಲ್ಲಿರ್ತಕ್ಕಂಥ ವಿಷಯ ನೋಡಿದ್ರೆ ಎಲ್ಲಿ ನಿಮಗೆ ಲೌಕಿಕದಲ್ಲಿ ಹೇಳಿರು ಅದಕ್ಕೆ ನಿಮಗೆ ಭಾರತದಲ್ಲಿ ಇದೇ ಬಾದ ನಿಮಗೆ ಹೇಳ್ತಾರೆ. ಈಗ 2 ಶ್ಲೋಕದಲ್ಲಿ ಪರಮಾತ್ಮನ ಇರ್ತಕ್ಕಂಥವ ನೇರ ಧೃತರಾಷ್ಟ್ರದಲ್ಲಿ ಹೋಗಿ ಇಂಥ ಬಾರಿ ನಿಮ್ಮ ಮಗ ಊಟ ಎಂಬುದಾಗಿರ್ತಕ್ಕಂಥದ್ದು ಹೇಳಕ್ಕೆ ಹೋಗತಕ್ಕಂಥ 2 ಶ್ಲೋಕ. ತತಃ ಶ್ರುತ್ವ ಆಗ ಆ ಮಾತಾ ಇರ್ತಕ್ಕಂಥವ ಮತ್ತು ಸಂಜೆ ಮೂಲವಾಗಿ ಅವ ಕೇಳ್ತಾನ. ದುರ್ಯೋಧನ ಇರ್ತಕ್ಕಂಥವ ಇಂಥ ಬಾರಿ ಕಳೆ ಬಿದ್ದಿದ್ದಾನ, ಇನ್ನು ಕೊಂಚದಲ್ಲಿ ಅವನ ಪ್ರಾಣವಾಗಿರ್ತಕ್ಕಂಥದ್ದು ಹೋಗತ್ತೆ ಎಂಬುದಾಗಿರ್ತಕ್ಕಂಥದ್ದು ಸಂಜಯನ ಇರ್ತಕ್ಕಂಥವ ಕೇಳಿ ಆಗ ಧೃತರಾಷ್ಟ್ರನ ಇರ್ತಕ್ಕಂಥವ ತುಂಬ ಅವನಿಗೆ ವ್ಯಸನವಾಗಿರ್ತಕ್ಕಂಥದ್ದಾಗತ್ತೆ. ಯಾಕೆ ಈ ವೇಳೆ ಆಚಾರ್ಯರು ಹೇಳಿದ್ದಾರೆ ಆಗ ಯೂತ್ಸ್ ಧೃತರಾಷ್ಟ್ರ ಮಗನ ಇರ್ತಕ್ಕಂಥವ ಪರಮಶಕ್ತಿ ಉಂಟು ಅವನ ಇರ್ತಕ್ಕಂಥವ ಧರ್ಮರಾಜನ ಧರ್ಮರಾಜ ಕೃಷ್ಣ ಪರಮಾತ್ಮಂತ್ರಿ ಪರಮಶಂಕು ಉಂಟು ಅವ್ರ ತಂದೆಯಾಗಿರ್ತಕ್ಕಂಥವನು ಯೂತ್ಸನ ಬಗ್ಗೆ ಅಪರಾಧ ಯೂತ್ಸ ಆ ಸೂದಟ್ಟಿ ಹುಟ್ಟಿದವ ಅವನು ಧರ್ಮ ಧೃತರಾಷ್ಟ್ರ ತಮ್ಮನ ಇರ್ತಕ್ಕಂಥವ ಅವನೊಂದು ಧರ್ಮರಾಜಂತನು ಕೃಷ್ಣ ಪರಮಾತ್ಮನು ಪರಮಶಕ್ತ ಉಂಟು ಕುರುಕ್ಷೇತ್ರದಿಂದ ಅಷ್ಟೇ ಇದು ಓಡಿ ಬಂದು ಧೃತರಾಷ್ಟ್ರ ಮುಂದೆ ಅಲ್ಲಿ ಓಡಿ ಬಂದು ಅವನು ಏನ್ ಮಾಡ್ತಾನೆ ಅವನು ಮತ್ತು ದುರ್ಯೋಧನ ಇರ್ತಕ್ಕಂಥವ್ರನ್ನ ಮತ್ತು ಸಮಾಧಾನವಾಗಿರ್ತಕ್ಕಂಥ ಮಾಡ್ತಾನೆ. ಆ ಕೃಷ್ಣ ಇರ್ತಕ್ಕಂಥವ ಧರ್ಮಶಾಸ್ತ್ರವಾಗಿರ್ತಕ್ಕಂಥದ್ದು ಎಲ್ಲ ಹೇಳಿ ಧೃತರಾಷ್ಟ್ರನ ಕಂಟ್ರೋಲ್ ಮಾಡ್ತಾನೆ. ಈ ಒಂದು ಇದಕ್ಕೆ ಯಾಕೆ ಕಾರಣ ಅಂತಂದ್ರೆ ಧೃತರಾಷ್ಟ್ರ ಇರ್ತಕ್ಕಂಥವ ಸ್ವಭಾವದಲ್ಲಿ ತುಂಬ ಒಳ್ಳೆಯವ, ಅದಕ್ಕೋಸ್ಕರ ತನಿಸ್ಮಾಕ್ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ಧರ್ಮಯುಕ್ತ ಇಷ್ಟ ತತ್ವ ತತ್ವ ತತ್ವಾರ್ಥೈ ಲೋಕ ವಿರುದ್ಧ ದರ್ಶಕೈ ವಾಕೈ ರಾಜನ ಹಾಗೆಂತೇಳಿ ಅವನು ಧೃತರಾಷ್ಟ್ರ ತಮ್ಮವ ದೇವಗಂಧರ್ವನಿಗೆ ರಾಜನಾಗಿರ್ತಕ್ಕಂಥವ. ಆಗ ಅವನಿಗೆ ಹಾಗೆ ಬೆಳೆದು ಹೇಳಿದಕ್ಕೆ ಮೇಲೆ ಆರ್ಗನ್ಸ್ ಹೇಳ್ತಾರಲ್ಲ ಕನ್ಸಿಲೇಷನ್ ಆಗಿರ್ತಕ್ಕಂಥದ್ದು ಅವರಿಗೆ ಹೇಳ್ಬಿಟ್ಟು ಪಾಂಡವರಿದ್ರೆ ತಿರುಗಿ ಬಂದುಂಟಾರ ಕೃಷ್ಣ. ಹಾಗೆ ಇಲ್ಲಿ ನಡೀತಾ ಅಂದ್ರೆ ಅಶ್ವತ್ಥಾಮಾಚಾರ್ಯರ ಕೂಗು ಹಾಗೆ
ಮುಖ್ಯವಾದ ಘಟ್ಟ. ಇದಕ್ಕೆ ನಿಮ್ಗೆ ಹೇಳ್ತಾರೆ, ಇದಕ್ಕೆಂದ್ರೆ ಇಂಡಿಯನ್ ಪೀನಲ್ ಕೋಡ್ ಇರ್ತದೆ, ಅದಲ್ಲಿ ನೋಡಿದ್ರೆ ಡೈಯಿಂಗ್ ಡಿಕ್ಲರೇಷನ್ ಇರ್ತದೆ, ಎವಿಡೆನ್ಸ್ ಆಕ್ಟ್ ಬರೋದು. ಡೈಯಿಂಗ್ ಡಿಕ್ಲರೇಷನ್ ಆಗಿರ್ತಕ್ಕಂಥದ್ದಕ್ಕೆ ಕರಾಬರಿಟಿ ಎವಿಡೆನ್ಸ್ ಬೇಕಾದಿಲ್ಲ ಅಂತ. ಒಬ್ಬ ಸಾಯ್ತಾ ಇರ್ತಾನೆ ಅಂತ ಇಟ್ಟಲ್ರಿ, ಒಂದು 5 ನಿಮಿಷದಲ್ಲಿ ಪ್ರಾಣ ಹೋಗುತ್ತೆ, ಅವನೊಬ್ಬ ಕುಕ್ಕಿದ್ದಾನ ಅಂತಂದ್ರೆ ಯಾರನ್ನ ಕುಕ್ಕಿದ್ದು ಅಂತ ಹೇಳಿದ್ರೆ ಒಬ್ಬ ಹೇಳಿದ್ರೆ ಆ ಯಕ್ಷಕ್ಕೆ ಹೋಗಿ ಹೊರತೆ ಆಗಿಸ್ಕೊಂಡ್ಬಿಟ್ಟಾರು. ಅವ ಅಪರಾಧ ಸ್ಪಾಟಿಲ್ಲೇ ಇಲ್ಲ. ಏಕೆಂದ್ರೆ ಈ ಸಹಾಯಗಳ ಅವನಿಂದ ಬೇರೆ ಒಂದು ಕಟ್ಕಾಪ್ ಮಾಡಿ ಹೇಳಕ್ ಬಿಡ್ತಕ್ಕಂಥ ಶಕ್ತಿ ಇರಲಾರ್ದು. ಆದ ಕಾರಣ ಡೈಯಿಂಗ್ ಡಿಕ್ಲರೇಷನ್ ಆಗಿರ್ತಕ್ಕಂಥ ಅವನಿಗೆ ಕರಾಬರೇಟಿವ್ ಎವಿಡೆನ್ಸ್ ಬೇಕಾದಿಲ್ಲ. ನನ್ನ ಕೊಂದವನ ಇರ್ತಕ್ಕಂಥ ಯಕ್ಷ ಇದ್ರೆ ಕೂಡ ವೈತಾನ್ ಕೊಂದ ಅಂತ ಕಟ್ಕಾಪ್ ಮಾಡಿ ಅವರಿಂದ ಹೇಳ್ತಕ್ಕಂಥ ಬುದ್ಧಿ ಆ ವೇಳೆ ಇರಲಾರದು. ಅದನ್ನ ಈ ಭಾರತ ನೋಡಿದ್ದಾರೆ, ಆ ಸೆಕ್ಷನ್ ಎವಿಡೆನ್ಸ್ ಆಕ್ಟ್ ಮಾಡಿದ್ದಾರೆ ಎಂಬುದು ನನ್ನ ಅಭಿಪ್ರಾಯ. ಈಗ ಡೈಯಿಂಗ್ ಡಿಕ್ಲರೇಷನ್ ಏನು ಅಂತಂದ್ರೆ ಕೊನೆಯ ವೇಳೆ ನಾ ಹೇಳ್ತೇನೆ, ಇದು ನನಗೂ ಒಂದು ಕ್ರಿಶ್ಚಿಯನ್ ಫಾದರಿಗೂ ನಡೆದು ನಡೀಲಿದ್ದೇ ಇಲ್ಲ. ಅವರು ರೆವರೆಂಡ್ ಫಾದರ್ ರಿಚರ್ಡ್ ಅಂತ ಹೇಳಿ ಒಳ್ಳೆಯವರು, ಅವರ ಹತ್ರ ಒಂದು ಮಾತು ಹೇಳಿರು, ಇಂಥ ಮರಿ ಮನ್ನಿಸ್ತಕ್ಕಂಥದ್ದು ಎಕ್ಸ್ಕ್ಯೂಸ್ ಮಾಡ್ತಕ್ಕಂಥ ಒಂದು ಧರ್ಮ ಬೈಬಲ್ ಹೆಚ್ಚ ಇದೆ, ಅದು ಬಾಕಿ ನಿಮಗೆ ಇಲ್ಲ, ಇದಕ್ಕಿಂತ ಅದು ಉದ್ದಾರ ಒಪ್ಪಿಡ್ರಿ ಅಂದ್ರು. ಇಲ್ಲ, ನಾವು ಒಪ್ಪೋದಿಲ್ಲ, ಬೈಬಲ್ ಇಲ್ಲ ಅಂತ ಹೇಳ, ಆದ್ರೆ ನಮ್ಮಲ್ಲೂ ಅದಕ್ಕಿಂತ ಹೆಚ್ಚಾಗಿದೆ ಎಂಬುದಕ್ಕೆ ನಿಮಗೆ ಈಗ ಗಟ್ಟದನ್ನ ಹೇಳ್ತಾನೆ. ಇದಕ್ಕೆಂದ್ರೆ ಈಗ ಅಶ್ವತ್ಥಾಮಾಚಾರ್ಯರು ಹೋಗ್ತಂದ್ರ ಆಗ ಅಶ್ವತ್ಥಾಮಾಚಾರ್ಯರ ಇರ್ತಕ್ಕಂಥವ್ರು ಅಲ್ಲಿ ಓಡಿ ಬಂದ್ರು. ಓಡಿ ಬರೋನೆ ಅವರು ಏನ್ ಹೇಳಿದ್ರು ಅಂತಂದ್ರೆ, ನೀವು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಕೈಯಲ್ಲಿ ಇರ್ತಕ್ಕಂಥ ಮಣ್ಣ ಇರ್ತಕ್ಕಂಥದ್ದು ತೆಗೆದು ನಿಮಗೆ ಪಟ್ಟಾಭಿಷೇಕವಾಗಿರ್ತಕ್ಕಂಥದ್ದು ಮಾಡ್ತಾರೆ. ನೀವು ತಾನೀಗ ಹಸ್ತಿನಾಪುರಕ ರಾಜ, ನೀವೇನ್ ಮಾಡ್ಬೇಕು ಅಂತಂದ್ರೆ ನನ್ನ ಹೆಂಡತಿಯಲ್ಲಿ ಇದು ತುಂಬಾ ಆಭಾಸವಾಗಿರ್ತಕ್ಕಂಥ ಒಂದು ನನ್ನ ಹೆಂಡತಿ ಆಗಿರ್ತಕ್ಕಂಥ ಭಾನುಮತಿ ಆಗಿರ್ತಕ್ಕಂಥವ್ರಿಗೆ ನೀವು ಸಂಪರ್ಕ ಆಗಿರ್ತಕ್ಕಂಥದ್ದು ಮಾಡಿ ನೀವು ಬಂದು ಒಂದು ಗಂಟೆ ಕೂಸಿ ನಾಡೋದು, ಅದನ್ನ ಬಂದು ಪಟ್ಟಣ ಪಾಂಡವರನ್ನ ನಿರ್ಮೂಲ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ರಿ ಹಾಗಂತ ಹೇಳಿದ. ಇದು ತಾನೇ ಅವರು ಹೇಳಿರ್ತಕ್ಕಂಥ. ಅದಕ್ಕೆ ಅವರು ಹೇಳಿದ್ರು ಹಾಗೆ ಆಗಲಿಪ್ಪ, ಧರ್ಮ ಇದು ತುಂಬಾ ಮುಖ್ಯವಾದ್ದು. ಆಗ ಸಹ ದುಃಖ ಶೋಕ ವಿಹಿತ ವಿಹಿತ್ಯ ಪಾರ್ಥಾನ್ಮಯ ಭೂಯ ತೀವ್ರ ಕಾರ್ಯಂ ಇತ್ಯಾಹ ತಳವಳ ಉಚ್ಚಿಷ್ಟ ಆಗಬರ್ತಾರೆ ಸತ್ಯತೆ ಪಾಂಡವ ಕೃತ್ವ. ಪಾಂಡವರ ಸತ್ಯತೆ ಆಯ್ತಕ್ಕಂಥ ಅದನ್ನ ನಾ ಕ್ಲೋಸ್ ಮಾಡಿಬಿಡ್ತೇನೆ ಹಾಗಂತ ಹೇಳ್ಬಿಟ್ಟು, ನೀವು ಹೇಳಿದಾಗ ಮಾಡ್ತಾರೆ ಹಾಗಂತ ಹೇಳ್ಬಿಟ್ಟು ಅವ್ರು ಬಂದು ಆ ಬಣ್ಣ ಇರ್ತಕ್ಕಂಥ ಅದನ್ನ ತಗೊಂಡು ಕೈಲ ಪ್ರತಿಜ್ಞೆ ಮಾಡಿರ್ತಕ್ಕಂಥದ್ದು ಅವರಿಗೆ ಒಂದು ಮುಖ್ಯವಾದ ಕ್ಷಣ. ಅದನ್ನುಕೊಂಡೆ ಅವನಿಗೆ ಪ್ರಾಣವಾಗಿರ್ತಕ್ಕಂಥ ಈ ವೇಳೆ ಒಂದು ಮಾತಾಡ್ತಾನೆ. ನಮ್ಮ ಮತದಲ್ಲಿ ಎಷ್ಟು ಸಾವಿರ್ತಕ್ಕಂಥದ್ದು ಎಷ್ಟು ದುಡ್ಡು ಅದಕ್ಕೆ ಈ ಕ್ಷಣದಲ್ಲಿ ಹೇಳಿದ್ರೆ ನಿಮಗೆ ಒಳ್ಳೆಯದು. ಈ ವೇಳೆ ದುರ್ಯೋಧನ ಸಾಯ ವೇಳೆ ಕೃಷ್ಣ ಮುಂದೆ ಬಂದು ನಿಂತಿಟ್ಟಿದ್ದ, ಭೀಮಸೇನದೇವರು ನಿಂತಿಟ್ಟಿದ್ರು, ಬಲರಾಮ ಕೋಪಿಸಿಟ್ಟು ಹೊಟ್ಟಾದ, ಧರ್ಮರಾಜ ಎಲ್ಲ ಹೊಟ್ಟೋದ್ರು. ಆಗ ನೀವಿಬ್ಬರು ಬಂದಿದ್ದೀರಿ, ನಾ ಮಾಡಿದ್ದು ತಪ್ಪು ಹಾಗೆ ಅಂತ ಬಾಯಿಲೆ ಹಳ್ಳಕ್ ಬಿಡಲಿದ್ರೆ ಕೂಡ ಒಂದು ಸಂಖ್ಯಾ ಮಾಡಿ ತೋರಿಸಿದ್ದಾದ್ರು, ಇಲ್ಲ ಒಂದು ನಮಸ್ಕಾರ ಕೈಯಿಂದ ಮಾಡಿ ತೋರಿಸಿದ್ದಾದ್ರು, ಇಲ್ಲ ನಾ ಮಾಡಿದ ತಪ್ಪು ಅಂತ ಒಂದು ಮಾತು ಹೇಳಿದ್ದಾದ್ರೆ ನಮ್ಮ ಫಾದರ್ ಹತ್ರ ಹೇಳಿದೆ, ನಮ್ಮ ಕೃಷ್ಣ ಒಂದು ಬಂಗಾರದ ವಿಮಾನ ತಗೊಂಡ್ಬಂದು ದುರ್ಯೋಧನನ್ನ ವೈಕುಂಠ ಕರ್ಕೊಂಡು ಇರುವ, ಆದ ಕಾರಣ ರಿಪೆಂಟೆನ್ಸ್ ಮಾಡಲ್ಲ ನೋಡ್ರ. ಇದಕ್ ಮೇಲೆ ಅವನಿಗೆ ಜೀವಕರ್ತತ್ವ ಅದ ಹೇಳಿರ ಅರ್ಥ ಅಲ್ಲಾರದು ನಿಮಗೆ ಹೇಳ್ತಾರೆ, ಅವನ ಸ್ವಭಾವ ಅದು ಆ ಸ್ಟೆಪ್ ಅವ್ರಿಗೆ ಹೇಳಿಲ್ಲ. ಆಮೇಲೆ ರಿಪೆಂಟೆನ್ಸ್ ಬರಲ್ಲ ನೋಡ್ರ. ಆ ರಿಪೆಂಟೆನ್ಸ್ ಬರ್ಲಾಕ್ರೆ ಅದು ಕಾರಣ ನಿಮಗೆ ಸ್ವಭಾವ ಅಂತಾನೆ ಹೇಳ್ತೇನೆ, ಅದು ಅವರಿಗೆ ಹೇಳಲ್ಲ, ನಿಮಗೆ ಅರ್ಥ ಇದ್ದಂತೆ. ಆದ ಕಾರಣ ಅವ ಓಹೋ ಐ ಆಮ್ ನಾಟ್ ಹರ್ಟ್ ಲೈಕ್ ದಿಸ್, ಯು ಹಿಯರ್ ವಿಲ್ ಬಿ ಲೈಕ್ ದಿಸ್. Even at the last moment, if Duryodhana had asked for an excuse, Krishna would all the faults committed from the beginning, he would have excused. But even then, he permitted to cohabit with his wife and to get a son and to erase ಪಾಂಡವ ಗುಣ ಅಂತ ಹೇಳಿ ಹೇಳಿದ್ದ. ಯೋಚನೆ ಮಾಡಿ ನೋಡಿದ, ನಾ ಇಂಥ ಮನೆ ಹೇಳಿದ್ದೇ ಇಲ್ಲ, ಇನ್ಮೇಲೆ ನಾ ಹೇಳೋದಿಲ್ಲ ಅಂತ ಹೇಳಿದ್ರು. ನಾ ಹೇಳೋದು ಹೇಳ್ಬಿಟ್ಟೆ, ಆಮೇಲೆ ನಿಮ್ಮ ಅಭಿಪ್ರಾಯ ಹೆಂಗುಂಟು ಅದು ಮಾಡಿದ್ರಿ ಅವ್ರನ್ನ
ಇದು ನಡೆದು 40 ವರ್ಷಕ್ಕೆ ಮುಂಚೆ ಈಗಲ್ಲ. ಆದ ಕಾರಣ ಈಗ ಅಶ್ವತ್ಥಾಮಾಚಾರ್ಯರು ಎಷ್ಟು ಅಂತ ಹೇಳಿರ್ಬಿಡ್ರಿ, ಇದರ ಬಗ್ಗೆ ಜ್ಞಾಪಕ ಇಟ್ಕೊಳ್ರಿ, ಮುಂದೆ ನಮಗೆ ಅದು ಬೇಕಾಗುತ್ತೆ. ಬಾಬರಿ ಆಗ ಯೋಚನೆ ಮಾಡ್ತೇನೆ ಇದ್ದಾಳೆಲ್ಲ ದುರ್ಯೋಧನೆಗೆ ಹೇಳಿದ ಮಾಡ್ತಾರಪ್ಪ ಹಾಗಂತೇಳಿ ತದಾ ದುರ್ದ ಸಹ ಅಭಿಷಕ್ತ ತದಾ ಹೇಳಿದ ಮಾಡ್ತಾರೆ ಹಾಗಂತೇಳಿ ಅಂತ ಹೇಳಿದ್ರಲ್ಲ. ಆಗ ಏನಂತಂದ್ರೆ ಇನ್ನು ಅವ್ರ ಭಾನುಮತಿನ ಮುಟ್ಟಲ್ಲೇ ಇಲ್ಲ. ಅರ್ಥ ಮಾಡ್ಕೊಳ್ರಿ. ಅವ ಕಾರಣ ಇದ್ರು ಎಸ್ ಅಂತ ಹೇಳಿರಲ್ಲ. ಆದ ಕಾರಣ ಏನಾಯಿತು ಅದನ್ನ ಮುಂದೆ ನಿಮಗೆ ಬರಾಬೇಡ ಹೇಳ್ತಾರೆ. ಇದಕ್ಕೆ ಆಮೇಲೆ ಆ ಕೋಪದಲ್ಲಿ ಇದು ನಡೆಯೋದನ್ನ ನಿಮಗೆ ಸಂಕ್ಷೇಪವಾಗಿ ಹೇಳ್ತಾನೆ. ಇದಕ್ಕೆಂದ್ರೆ ಅದು ತುಂಬಾ ಪಟ್ಟಾಭಿಷೇಕ 124 ಲೋಕದಿಂದ 146 ಶ್ಲೋಕದ ಬರೆಯಲು ಇದು ನೋಡಿರಿ. ಇದ್ರೆ ಅಶ್ವತ್ಥಾಮಾಚಾರ್ಯರು ಆ ಪಾಂಡವರಾಗಿರ್ತಕ್ಕಂಥ ಅವರ ಒಂದು ಟೆಂಟ್ ಒಳಗೆ ನುಗ್ಗಿ ಮಾಡಿರ್ತಕ್ಕಂಥ ಕೊಲೆಗಳಾಗಿರ್ತಕ್ಕಂಥದ್ದು, ಅಕ್ರಮವಾಗಿರ್ತಕ್ಕಂಥ ಕೊಲೆಗಳಾಗಿರ್ತಕ್ಕಂಥದ್ದು ಒಂದು ನ್ಯಾಯವಾಗಿರ್ತಕ್ಕಂಥದ್ದಲ್ಲ. ಆಗ ವಿಚಿತ್ರವಾಗಿರ್ತಕ್ಕಂಥ ರೂಪವಾಗಿರ್ತಕ್ಕಂಥದ್ದು ತಗೊಂಡು ಅವರ ಅಶ್ವತ್ಥಾಮಾಚಾರ್ಯರು ಕೃಪಿ ಆಗಿರ್ತಕ್ಕಂಥವರು ಮಗನಾಗಿರ್ತಕ್ಕಂಥವರು ಅದು ತಗೊಂಡು ಏನ್ ಮಾಡಿರು ಅಂತಂದ್ರೆ ಅಲ್ಲಿ ಬಂದು ಪಾಂಡವರ ಸೈನ್ಯದೊಳಗೆ ನೇರ ದೃಷ್ಟದ್ಯುಮ್ನಾಗಿರ್ತಕ್ಕಂಥವನ್ನ ನೇರ ಮೇಲೆ ಕೂತ್ಕೊಂಡ್ರು. ದೃಷ್ಟದ್ಯುಮ್ನ ನೋಡಿದ ನಾಯಿ ದೃಷ್ಟದ್ಯುಮ್ನ ಮುಂದೆ ಕೈಯಲ್ಲಿ ಅಶ್ವತ್ಥಾಮಾಚಾರ್ಯ ಬಿಲ್ಲು ಕತ್ತಿ ಎಲ್ಲ ಕೈಗಿಟ್ಟಿದ್ರು. ಅದನ್ನಿಟ್ಟು ಯಮನಾಥರು ಹೋಗಿರು ಅಂತ ಹೇಳ್ತಾರೆ. ಇದ್ದ ಪ್ರವೇಶ ಅಂತರ್ಧರ್ಮಿ ಕಟ್ಗಿ ಗಿರಿತ ಅಂತ ಹಾಗಿದ್ರೆ ಯಮನಾಥರು ನುಗ್ಗಿರು. ನುಗ್ಗಿ ಏನ್ ಮಾಡಿದ್ರೆ ಅಶ್ವತ್ಥಾಮಾಚಾರ್ಯರು ಮೊದಲು ದೃಷ್ಟದ್ಯುಮ್ನ ಹತ್ರ ಬಂದರು. ದೃಷ್ಟದ್ಯುಮ್ನ ಹತ್ರ ಬಂದರು. ನೇರ ಆ ದೃಷ್ಟದ್ಯುಮ್ನ ಇರ್ತಕ್ಕಂಥವನ್ನ ಬಂದು ಕಾಲಿಂದ ಬಂದುಬಿಟ್ಟು ಅವನ ಎದೆ ಮೇಲೆ ಕೂತಂದ್ರು. ಅವಳೆ ಆಗ ದ್ರೋಣಾಚಾರ್ಯರ ಮಗನಾಗಿರ್ತಕ್ಕಂಥವ ಅಶ್ವತ್ಥಾಮಾಚಾರ್ಯರು ದ್ರೋಣಾಚಾರ್ಯರ ಮಗನಾಗಿರ್ತಕ್ಕಂಥವ ಅರ್ಥ ಮಾಡಿಕೊ. ಆದ ಕಾರಣ ನಿನ್ನೆ ಕೊಲ್ಲೋಗ್ತಾನೆ ನಾನು ಬಂದಿದ್ದೇನೆ ಹಾಗೆಂತಾಳೆ ಅವಳೆ. ಆಗ ಒಂದ್ ಮಾತಾಡ್ತಾನೆ, ಸಮುದ್ರಿತ ಇದು ಕ್ರೂಯಿಲ್ ಮರ್ಡರ್ ದೇಹಿ ಸಂದಪಿ. ನಂಗೆ ಅರ್ಥ ಆಯ್ತು, ನೀವು ನನ್ನ ಕೊಲ್ಲಕ್ಕೆ ಬಂದಿದ್ದೀರಿ, ಕೈಯಲ್ಲಿ ಒಂದು ಕತ್ತಿ ಎಲ್ಲ ಇಟ್ಟಿಟ್ಟಿದ್ದೀರಿ. ನಾ ಕೊಂಚ ಎದ್ದು ಬಿಡ್ತಾನೆ. ಆದ ಕಾರಣ ಎದ್ದು ಬಂದು ನಾನು ಕೈಲಿ ಏನಾದ್ರು ತಗೊಂತಾನೆ. ನಾನು ತುಂಬಾ ವೀರ ಇರ್ತಕ್ಕಂಥ ಒಂದು ಸೋಲ್ಜರ್, ಸ್ವಸ್ತ್ರೀಯನ ವೀರ ಹಾಸಿ ವೀರ. ಅದಕ್ಕಂದ್ರೆ ನಾನು ಮರಣವಾಗಿರ್ತಕ್ಕಂಥದ್ದು ಜಗಳ ಆಡಿ ವೀರದಿಂದ ಹೋಗ್ಬೇಕು. ಆದ ಕಾರಣ ನಾನು ಮಾಡ್ತಾನೆ ಹಾಗೆಂತಾಳೆ ಅವಳೆ. ಅವ್ರು ಹೇಳ್ತಾರೆ, ನೋಡು ಹಾಗೆ ಮಾಡಕ್ ಯಾರ ಇಲ್ಲ. ಇದಕ್ಕೆ ಏನಂದ್ರೆ ದೃಷ್ಟಿನಿಂದ ನೋಡಿ ಅಶ್ವತ್ಥಾಮಾಚಾರ್ಯರು ಹೇಳ್ತಾರೆ, ನ ಸಂತಿ ಹಿ ಬ್ರಹ್ಮರಾನ ಈ ಲೋಕ. ನೀನು ಒಂದು ಪರಮ ಪಾಪಿ ಆಗಿರ್ತಕ್ಕಂಥವ. ನೀ ಒಂದು ಅನೇಕ ಜನರಾಗಿರ್ತಕ್ಕಂಥ ಬ್ರಾಹ್ಮಣರೆಲ್ಲ ಕೊಂದಿದ್ದೆ. ಆದ ಕಾರಣ ಈಗ ಒಳ್ಳೆ ಗತಿ ಆಗಿರ್ತಕ್ಕಂಥ ನಾಲ್ಕು. ಆದ ಕಾರಣ ನಾನು ಕಾದರ್ಲಾರೆ ಅಂತೇಳಿ ಅವನ ಹೇಗೆ ಕೊಲ್ಲುತ್ತಾರೆ ಅಂದ್ರೆ ಘೋರವಾಗಿ ಕತ್ತಿ ಕೈಲಿದೆ, ಬಿಲ್ಲಿದೆ, ಅದರಿಂದ ಬಾಣ ಬಿಟ್ಟು ಕೊಂದಿರ್ಬಹುದು. ಹಂಗ ಕೊಲ್ಲಲ್ಲ. ಏಕೆಂದ್ರೆ ಸಮಾಕ್ಷಿಕತೆ ದ್ರೋಣ ಸುತ ಹಾಸ್ಯ ಕಟ್ಟೆ 144. ಅವರೇನ ಕೋಪವಾಗಿರ್ತಕ್ಕಂಥದ್ದು ನೋಡಿದ್ರೆ ಏನಂದ್ರೆ ಆ ಬಿಲ್ಲಲ್ಲಿ ಇರ್ತಕ್ಕಂಥದ್ದನ್ನ ತೆಗೆದು ಅವನ ಕುತ್ತಿಗೆಲ್ಲ ಹಾಕಿ ಆ ದಾರವಾಗಿರ್ತಕ್ಕಂಥದ್ದು ಒಳ್ಳೆ ಒಳಗಿರ್ತಕ್ಕಂಥದ್ದನ್ನ ಈ ಪಾರ್ಶ ಸೆಳೆದು ತಗೊಂಡು ಒಂದು ಕಟ್ಟಿಗೆ ಒಂದು ಮರನೆ ಕೊಯ್ಯೋದು. ಆ ಪ್ರಕಾರಿ ನಿತ್ಯ ಪೌರ್ವಿ ಧನುಷೋ ಸಹ ಮನ್ಮಥ ಕೃಷ್ಣೇನ ವಿಹಾಯ ದೇಹ ಏವನಿಯ ಸ್ಥಾನ ಸೌಚವನ್ನಿ. ಅಲ್ಲಿಂದ ಏನ್ ಮಾಡಿರು ಅಂತಂದ್ರೆ ಒಂದು ಸಮಾರವಾಗಿರ್ತಕ್ಕಂಥದ್ದು, ಅಂಗವಾಗಿರ್ತಕ್ಕಂಥದ್ದಾಗಿ ಕುತಿ ಆಗಿರ್ತಕ್ಕಂಥದ್ದನ್ನು ಸೆಳೆದು ಸಮಾರವಾಗಿರ್ತಕ್ಕಂಥದ್ದು ಮಾಡಿದ್ದು. ಆಮೇಲೆ ಅಶ್ವತ್ಥಾಮಾಚಾರ್ಯರು ನೆಕ್ಸ್ಟ್ ಅಲ್ಲಿರ್ತಕ್ಕಂಥ ಶ್ರೀಗಂಠಿರು ಸಂಹಾರ ಮಾಡಿರು. ಯುಧಾಮನ್ಯು, ತಮೂಜ, ಜನ್ಮೇಜಯ ಇತ್ಯಾದಿಗಳು ಇವರೆಲ್ಲ ಇವರು ಇದು
ದುರ್ಗದರಾಜ ಮಕ್ಕಳಾಗಿರ್ತಕ್ಕಂಥವ್ರು, ಅವರೆಲ್ಲ ಸೂರ್ಯನಂಶ ಇರ್ತಕ್ಕಂಥವ್ರು, ಅವರೆಲ್ಲ ಪಾಂಡವರು, ಅವರೆಲ್ಲರೂ ಅಶ್ವಚಾರ್ಯರು ಕೋಪದಿಂದ ನಡೀತಾ ಇದ್ದಾರೆ. ದ್ರೌಪದಿ ಮಕ್ಕಳಲ್ಲಿ ಬಂದು ತಲೆಯಾಗಿರ್ತಕ್ಕಂಥ ತಗೊಂಡ್ರು. ಒಬ್ಬ ಮಗನ ಇರ್ತಕ್ಕಂಥವ ಒಂದೇ ಒಂದು ಸರ್ವತ್ರ ತಂದೆಗೆ ಬಿಟ್ಟಿಡ್ರಿ. ಹೇಗೆಂದ್ರೆ ಆ ಒಂದು ಮಗನ ಇರ್ತಕ್ಕಂಥ ಮಾತ್ರ. ಇದನ್ನು ನಾನು 20ನೇ ಅಧ್ಯಾಯದಲ್ಲಿ ಬರೆದಿದ್ದೇನೆ. ಇದಕ್ಕೆಂತಂದ್ರೆ ಈ ಸರ್ವತ್ರ ತಂದಪ್ಪ ಒಂದು ಪಾಂಡವರು ಮೊಮ್ಮಗಳಾಗಿರ್ತಕ್ಕಂಥವನ್ನ ರುದ್ರದೇವರು ನಂಗೊಂದು ಕೂಸು ಬೇಕು ಅಂತ ಹೇಳಿ ಆ ಕೂಸನ್ನ ಕರೆದು ಹೋಗ್ತಾರೆ. ಶರ್ವ ಅಂತಂದ್ರೆ ರುದ್ರದೇವರು, ತ್ರಾತ ಅಂದ್ರೆ ಅವರಿಂದ ಬಿಡಿಸಿರುವಂತದ್ದು. ಅವರೊಬ್ಬರು ಮಾತ್ರ ಕೈಲಾಸ ಕೊಟ್ಟಿದ್ದಾರೆ. ಬಾಕಿ ಎಲ್ಲ ಒಬ್ಬ ಪಾಂಡವರಾಗಿರ್ತಕ್ಕಂಥ ಅಷ್ಟು ಜನನ್ನು ಕೊಂದು ಅವ್ರ ತಲೆಯಾಗಿರ್ತಕ್ಕಂಥ ಅದನ್ನು ತಗೊಂಡು ಹೋಗಿ ಏನ್ ಮಾಡಿದ್ರು ಅಂದ್ರೆ ಅಲ್ಲಿ ತಗೊಂಡು ಹೋಗಿ ಇಲ್ಲೇನಕ್ಕೆ ಅಂದ್ರೆ ಈಗ ದುರ್ಯೋಧನನ ಸಂಹಾರವನ್ನ ಮುಗಿಸ್ಬಿಡ್ಬೇಕು ಎಂಬುದಕ್ಕೋಸ್ಕರವಾಗಿ ಆಗ ಏನ್ ಮಾಡಿರೋದು ತಗೊಂಡು ಹೋಗಿ ಬಂದು ದೃಷ್ಟ ತಗೊಂಡು ಹೋಗಿ 5 ತಲೆಯಾಗಿರ್ತಕ್ಕಂಥದ್ದನ್ನ ಅವರಿಗೆ ತೋರಿಸಿರು. ಆಮೇಲೆ ಏನು ಬರಬದಿಲ್ಲ, ಒಂದು ವೇಳೆ ಪಾಂಡವರು ತಾನು ಹೋಗೋದು ಕೂಡ ನಡೆಸಿಟ್ಟಿದ್ದಾಮ 5 ಜನ ಬರೋದು. ಅಲ್ಲಿ ಪಾಂಡವರಲ್ಲ, ಒಬ್ಬ ಪಾಂಡವರಾಗಿರ್ತಕ್ಕಂಥವ್ರು. ಆದ ಕಾರಣ ಆಗ ಭೀಮಸೇನ ದೇವರಾಗಿರ್ತಕ್ಕಂಥ ಬಂದರು. ಅಶ್ವತ್ಥಾಮಾಚಾರ್ಯ ಇರ್ತಕ್ಕಂಥವ್ರು ಆ ದ್ರೌಪದಿ ತಾಳಿ ತಗೊಂಡು ನೇರ ಓಡಿ ಹೋಗಿ ದುರ್ಯೋಧನ ಮುಂದೆ ಕೃಪಾಚಾರ್ಯರು ಕೃತವರ್ಮರನ್ನು ಕೂಡ ಕರ್ಕೊಂಡು ಓಡಿ ಹೋಗಿ ಅಲ್ಲಿ ದೃಷ್ಟ ತದುಕ್ತಂ ಸನಿಸಮ್ಯ ಪಾಪ ತುಷ್ಟ ಅತ್ಯಜತೆ ಸಾನ್ವೀತಿ ದೇಹಮಾಸು ಭೀಮಾರ್ಜುನಸ್ಯ ಅರ್ಜುನಾಭ್ಯಾಂ ಅತ ಕೇಶವಾಶ್ಚ ಭೀತಾಃ ಆಗ ಭೀತಾಃ ಪೃಥಗ್ದ್ರೌಣಿ ಮುಖಾಃ ಪ್ರಯಾತಾಃ. ಹಾಗೇನಾಯ್ತು ಅಂದ್ರೆ ಆ ಪರಮ ಪಾಪಿಯಾಗಿರ್ತಕ್ಕಂಥ ದುರ್ಯೋಧನ ಈ 5 ತಲೆಯಾಗಿರ್ತಕ್ಕಂಥದ್ದು ದ್ರೌಪದಿ ಮಕ್ಕಳಾಗಿರ್ತಕ್ಕಂಥದ್ದು ಕೂಡ ತುಂಬಾ ಒಳ್ಳೆಯದು. ಇದಕ್ಕೆಂದರೆ ಪಾಂಡವರು ವಂಶ ಬೆಳಿಲಾಗೆ ನೀ ಮಾಡ್ಬಿಟ್ಟಿ ಎಂಬುದಾಗಿರ್ತಕ್ಕಂಥದ್ದು ಅಶ್ವತ್ಥಾಮಾಚಾರ್ಯರ ಮೇಲೆ ನೀ ಒಳ್ಳೆ ಕೆಲಸವಾಗಿರ್ತಕ್ಕಂಥದ್ದು ಮಾಡಿ ಅಂತೇಳಿ ಪ್ರಾಣವಾಗಿರ್ತಕ್ಕಂಥದ್ದು ಬಿಟ್ಟ. ಆಗ ಅಶ್ವತ್ಥಾಮಾಚಾರ್ಯರು ಕೃಪಾಚಾರ್ಯರು ಕೃತವರ್ಮರು ಅಲ್ಲಿರ್ತಕ್ಕಂಥವ್ರು ಏನ್ ಮಾಡಿದ್ರು ಅಂದ್ರೆ ಕೃಷ್ಣ ಪರಮಾತ್ಮ ಭೀಮಸೇನ ದೇವರು ಅರ್ಜುನನು ಪರಾಧನ ನೋಡಿ ಅವರಿಗೆ ತುಂಬಾ ಹೀಗಾಗಿ ಅಲ್ಲಿಂದ ಓಡಿ ಹೋದರು ಎಂಬುದಾಗಿರ್ತಕ್ಕಂಥದ್ದಲ್ಲಿ ಇಲ್ಲಿ ಕುಡಿತಕ್ಕಂಥದ್ದು ಈ ಸೌಪ್ತಿಕ ಪರ್ವ ಎಂಬುದು 8 ಪರ್ವದಲ್ಲಿ ಬರ್ತಕ್ಕಂಥ ಸೌಪ್ತಿಕ ಇರ್ತಕ್ಕಂಥದ್ದು ಕುಡಿತೆ. ಅದಕ್ಕಾರ ಲಾಸ್ಟ್ ಸೆಕೆಂಡ್ ಆಗಿರ್ತಕ್ಕಂಥದ್ದು ಕೂಡ ಈಗ ಕೂಡ ನೋಡ್ರಿ ಪ್ರಾಣ ಹೋಗಾಗಲೂ ಕೂಡ ಏನೋ ನಾ ಹೇಳಿದೆ ನೀವು ಅವಸರದಿಂದ ಮಾಡ್ಬಿಟ್ರ ಅಂತ ಬರಲ್ಲ, ನೀವು ಮಾಡಿದ್ದು ತುಂಬಾ ಸಂತೋಷ ಬಂದಿದೆ. ಇದಕ್ಕೆ ನೀವು ಬಂದು ಯಾಕೆ ಇದನ್ನ ಒತ್ತಿ ಹೇಳ್ತಾರೆ ಅಂತಂದ್ರೆ ತಿರುಗು ಹೇಳ್ತಾರೆ. ಇಲ್ಲಿ ಹೋಲ್ ವರ್ಲ್ಡ್ ನಾನು ನೋಡಿದ್ದೆ ಹೇಳ್ತದೆ. ಹೋಲ್ ವರ್ಲ್ಡ್ ಆಫ್ ವೇದಾಂತಿಕ್ ಫಿಲಾಸಫಿಯಲ್ಲಿ ನಾನು ನೋಡಿದ್ದೀನಿ. ಸ್ವಭಾವಸ್ಯ ಅನುಪಾಯ ಅಂತೇಳಿ ಸ್ವಭಾವ ಇರ್ತಕ್ಕಂಥದ್ದು ಜೀವನ ಯಾವಂದ್ರೆ ವಿಭಾವಿ ಧರ್ಮ ಎಂಬುದಾಗಿ ಹೇಳಿ ಅದರ ಕನ್ಸೈಲ್ ಮಾಡಿರ್ತಕ್ಕಂಥದ್ದು ಒಂದೇ ಫಿಲಾಸಫಿಯಿಂದ ಇದ್ದು ಹೊರತಾಗಿ ಬೇರೆ ಯಾವ ಫಿಲಾಸಫಿಯನ್ನು ಈ ಸ್ವಭಾವ ಇರ್ತಕ್ಕಂಥದ್ದರ ಕುರಿತು ಹೇಳಲೇ ಇಲ್ಲ. ಅದರ ಕುರಿತು ಹೇಳಿದ್ರೆ ದುಃಖ ಆಗುತ್ತೆ ಅಂತ ಹೇಳಿ ಮೊದಲು ಈ ಸ್ವಭಾವದಲ್ಲಿರ್ತಕ್ಕಂಥದ್ದರ ಕುರಿತು ಅದ್ವೈತಗಳಿಗೆ ಇಂಟರ್ಫಿಯರ್ ಮಾಡಲ್ಲ. ಇದಕ್ಕೆ ಅಂದ್ರೆ ಅವನಿಗೆ ಜೀವನೇ ತನಿಯ ಇಲ್ಲ, ಎಲ್ಲರೂ ಕೂಡ ಬ್ರಹ್ಮ. ಆದ ಕಾರಣ ಸ್ವಭಾವ ಚಾಪ್ಟರಿಗೆ ಹೋಗಲ್ಲ. ವಿಶಿಷ್ಟಾದ್ವೈತಿಗಳು ಎಲ್ಲರಿಗೂ ಸರ್ವಜೀವನ್ ಮುಕ್ತವಾದ ಅಂತೇಳಿ ಸ್ವಭಾವಕ್ಕೆ ಹೋಗಲ್ಲ. ಅದಕ್ಕೆ ಹೇಳಲಿಕ್ಕೆ ಪ್ರೆಸೆಂಟ್ ಇದೆ ಅಂತೇಳಿ ಅದಕ್ಕೆ ನಮ್ಮಲ್ಲಿ ಡಾಕ್ಟರ್ ಬರೆದರು. ಫಿಲಾಸಫಿ ಇಸ್ ನಾಟ್ ಶುಗರ್ ಕ್ಯಾಪ್ಸೂಲ್. ಫಿಲಾಸಫಿ ಏನ್ ಹೇಳಿದೆ ಅಂತ ತಿಳ್ಕೊಬೇಕು ಹೊರತಾಗಿ ನಿಂಗೆ ಹೇಳಿದಾಗ ಬರಬೇಕು ಅಂತ ಇದನ್ನು ನೋಡ್ಬೇಡ. ಆದ ಕಾರಣ ಕೊನೆಯಲ್ಲಿ ಹೇಳ್ತಾರೆ ನಮ್ಮ ಶ್ರೀಮದ್ ಆಚಾರ್ಯರು ಈ ಸ್ವಭಾವತಾನ ಕಾರಣ ಎಂಬುದಕ್ಕೆ ಈ ಕೊನೆಯಲ್ಲಿ ಪ್ರಾಣ ಹೋಗಾಗಲೂ ಕೂಡ ನೀವು ಮಾಡಿದ ಒಳ್ಳೆ ಕೆಲಸ. ಆ ವೇಳೆ ಕೂಡ ಒಂದು ವೇಳೆ ದುರ್ಯೋಧನ ಬಾಯಿಲಿ ಅಶ್ವತ್ಥಾಮಾಚಾರ್ಯರೇ
ಹೇಳುತ್ತೆ, ನೀವು ಅವಸರ ಬಿಟ್ಟು ಮಾಡ್ಬಿಟ್ರ, ಅದ್ ಮಾಡಿರ್ಬಾರ್ದು. ಮತ್ತಿದ್ರ ಕೂಡ ಅವನ ಎಷ್ಟು ಮಾಡಿರಾರು ಅದು ಕೂಡ ಅವನ ಬಾಯಿನ ಬರಲ್ಲ. ಇದು ನಮ್ಮ ಸಿದ್ಧಾಂತದಲ್ಲಿ ಅದು ಅನಾದಿ ಕರ್ಮ ಪ್ರಯತ್ನ ಸಂಸ್ಕಾರ ಅಪೇಕ್ಷಿತು ಈಶ್ವರ ಕಾರ್ಯೇಶ್ವರು ತತ್ವ ಈಶ್ವರ ಕೃತ ಸ್ವಯಂ ಈತಿ ಭವಿಷ್ಯ ಪರಮಿ ಓಂ ಕೃತ ಪ್ರಯತ್ನಾಪೇಕ್ಷಿತು ಈತ ಪ್ರೇಷಣ ಯತ್ಯಾಲ್ಪ್ಯ ಓಂ ಎಂಬ ಸೂತ್ರ ಇದು ತಾನೇ ಲಾಸ್ಟ್ ವರ್ಡ್ ಇನ್ ಫಿಲಾಸಫಿ. ಇದನ್ನ ಅರ್ಥ ಮಾಡಿಕೊಳ್ಳಾಕ ಎಷ್ಟು ಪುರಾಣ ಏನ್ ಹೇಳಿರು ಅದು ಬಂದು ಸರಿ ಆಗಲಾರದು ಎಂಬುದಾಗಿರ್ತಕ್ಕಂಥದ್ದು ನನ್ನ ಅಭಿಪ್ರಾಯ, ತಾಳ್ಮೆಯಾದ ಅಭಿಪ್ರಾಯ. ಅದಕ್ಕೆ ಆಚಾರ್ಯರು ಹೇಳಿರ್ತಕ್ಕಂಥದ್ದು ಅನಾದಿ ಕರ್ಮ ಪ್ರಯತ್ನ ಸಂಸ್ಕಾರ ಸ್ವಭಾವ ಇರ್ತಕ್ಕಂಥದ್ದು. ಆದ ಕಾರಣ ಅವನ ಸ್ವಭಾವ ಹೇಗಿದೆ ಅಂತೇಳಿ ಮುಗಿಸ್ಬಿಟ್ಟು ಆಗ ಬ್ರಹ್ಮಾಸ್ತ್ರ ಇರ್ತಕ್ಕಂಥದ್ದು ಅಶ್ವತ್ಥಾಮಾಚಾರ್ಯರು ಹೇಳಿ ಆಗಿರ್ತಕ್ಕಂಥದ್ದು ಪರೀಕ್ಷಿತ್ ಮಹಾರಾಜನ ಜನನ ಅಲ್ಲಿ ಕೃಷ್ಣ ಪರಮಾತ್ಮ ಬರ್ತಕ್ಕಂಥದ್ದು. ಇಲ್ಲೇ ನೋಡ್ರಿ ಇದ್ರೆ ಬೇರೆ ಮಹಾಭಾರತ ಭಾಗವತ ಬಿಗಿನ್ಸ್ ಅದು. ಏಕೆಂದ್ರೆ ಇಲ್ಲಿ 26ನೇ 28ನೇದಲ್ಲಿ ಆಲ್ಮೋಸ್ಟ್ ಮಹಾಭಾರತ ಮುಗಿದೋಗುತ್ತೆ. ಅದಕ್ಕೆ ಆಮೇಲೆ ಉಳಿದ ಕೆಲವು ಭಾಗಗಳಾಗಿರ್ತಕ್ಕಂಥದ್ದು ತಾನೆ 29, 30, 31, 32 ಕನ್ಕ್ಲೂಡಿಂಗ್ ಚಾಪ್ಟರ್ಸ್ ಮಾಡ್ತಾರೆ. ಅದರ ದುರ್ಯೋಧನ ಮುಗಿದಾಯ್ತು, ಪಾಂಡವರಾಗಿರ್ತಕ್ಕ ಈ ಅಧ್ಯಾಯಕ್ಕೆ ದುರ್ಯೋಧನ ಮುಗಾದು ಪಾಂಡವ ಪುರಪ್ರವೇಶ ಅಂತ ಹೆಸರು ಅವರ ಹಸ್ತಿನಾಪುರಕ್ಕೆ ಬರ್ತಕ್ಕಂಥದ್ದು. ಅದಕ್ಕೆ ಮುಂಚೆ ನಡೆದಿರ್ತಕ್ಕಂಥ ವಿಷಯ ಇತ್ಯಾದಿಗಳೆಲ್ಲ ಮುಂದಿನ ಭಾನುವಾರ ನಾನು ಅವಕಾಶ ಇರಾಗ ಹೇಳ್ತೇನೆ. ಇದಕ್ಕೆಂದ್ರೆ ಇಲ್ಲಿ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರವನ್ನು ಹಾಕೊಂಡು ಆಮೇಲೆ ಕೃಷ್ಣ ಪರಮಾತ್ಮ ಬ್ರಾಹ್ಮಣೆ ಆಗಲೂ ಈ ಕಲಿ ಪ್ರವೇಶ ಇದೆ. ಈ ಕೃಷ್ಣ ಪರಮಾತ್ಮ ಬ್ರಾಹ್ಮಣೆ ಈ ಕಾಪಾಡುಗಳೇ ಹೀಗಿದೆ, ನೀನು ತಂಗಿ ಮಗ ಅಂತ ನೀ ಮಾಡಿ ಈ ಜಡವಳೆ ಅದು ಎಷ್ಟು ತಪ್ಪು. ಒಂದೊಂದು ನೀವು ಒನ್ನಾಟೆ ಸ್ಟಾರ್ಟ್ ನೋಡ್ಬೋದು. ಆದ ಕಾರಣ ಇದಷ್ಟು ಆಚಾರ್ಯರು ಉಪಕಾರವನ್ನು ಮಾಡಿದ್ದಾರೆ ಅಂತೇಳಿ ಈ ಪಾಠದಲ್ಲಿ ಮುಖ್ಯವಾಗಿ ನೀವು ತಿಳಿಸಬೇಕಾದ್ರೆ ಆ ಮೂರು ಭಗವಂತನಲ್ಲಿ ದ್ವೇಷ, ತದ್ಭಕ್ತ ಇತಿ ದ್ವೇಷ ಅಂತೇಳಿ. ಭಗವಂತ ಭಕ್ತ ಅಂತೇಳಿ ನೀವು ಬೇರೆ ಒಬ್ಬರ ಮೇಲೆ ದ್ವೇಷ ಮಾಡ್ರಿ, ಅದರಿಂದ ಎಲ್ಲ ಪರಮಾತ್ಮಲ್ಲಿ ಭಕ್ತ ಅಂತ ಹೇಳಿ ದ್ವೇಷ ಮಾಡ್ತಿರಲ್ಲ. ತದ್ಭಕ್ತ ಇತಿ ದ್ವೇಷ. ಅವ ಪಾಂಡವರಲ್ಲಿ ಯಾಕೆ ದ್ವೇಷ ಮಾಡಿದ್ರು ಅಂತಂದ್ರೆ ಕೃಷ್ಣ ಪರಮಾತ್ಮಲ್ಲಿ ಭಕ್ತಿ ಇರ್ತಕ್ಕಂಥ ಅವರು ಹೇಳಿ ದ್ವೇಷ ಮಾಡ್ತಕ್ಕಂಥದ್ದು. ಮೂರನೇದಾಗಿರ್ತಕ್ಕಂಥದ್ದು ಆತ್ಮ ಪ್ರಶಂಸವಾಗಿರ್ತಕ್ಕಂಥದ್ದು. ಇದೆಲ್ಲ ಮುಖ್ಯ. ಈ ದುರ್ಯೋಧನ ಇರ್ತಕ್ಕಂಥ ಅವರ ಒಂದು ಕೊನೆಯ ಕಾಲದಲ್ಲಿ ನಡೆದಿರ್ತಕ್ಕಂಥದ್ದು ನೋಡಿದ್ರೆ ಶ್ರೀಮದ್ ಆಚಾರ್ಯರು ಜೀವಕರ್ತೃತ್ವದಲ್ಲಿ ಆಮೇಲೆ ಕೃತ ಪ್ರಯತ್ನ ಇದೆ ಸೂತ್ರವಾಗಿರ್ತಕ್ಕಂಥದ್ದು. ಅದಕ್ಕೆ ಮೇಲೆ ಅಲ್ಲಿ ಕರ್ತಾಶಾಸ್ತ್ರಾರ್ಥತ್ವವು 10 ಸೂತ್ರವಾಗಿರ್ತಕ್ಕಂಥದ್ದು. ಅದು ಪೂರ ಹೇಳಿರ್ತಕ್ಕಂಥ ಎಸೆನ್ಸ್ ಆಗಿರ್ತಕ್ಕಂಥದ್ದಕ್ಕೆ ನಿದರ್ಶನವಾಗಿರ್ತಕ್ಕಂಥದ್ದು ಈ ದುರ್ಯೋಧನ ಸಾವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಂಡು ದ್ವೈತ ಸಿದ್ಧಾಂತವಾಗಿರ್ತಕ್ಕಂಥದ್ದು ಸರಿಯಾದ ಸಿದ್ಧಾಂತ. ಇದರಾಗ ಬೇರೆ ಇನ್ನೊಂದು ಸಿದ್ಧಾಂತದಲ್ಲಿ ಹೇಳಿದರೆ ವಾಸ್ತವವಾಗಿ ಅದನ್ನು ಒಪ್ಪುತ್ತೇನೆ. ಅದಕ್ಕೋಸ್ಕರ ತಾನೆ ಏಕವಿಂಶತಿಗೂ ಭಾಷೆದು ಮತ್ತೊಂದು ಬೇರೆ 21 ಭಾಷೆಯಲ್ಲಿ ಈ ಪ್ರಕಾರವಾಗಿ ಹೇಳಲ್ಲ. 22ನೇ ಭಾಷೆಯಲ್ಲಿ ತಾನೆ ಇದೇ ಹೇಳಿದ್ದಾರೆ ಅಂತ ಉಪಕಾರ ಮಾಡಿರ್ತಕ್ಕಂಥ ಶ್ರೀಮದ್ ಆಚಾರ್ಯರು ಶಿಷ್ಯನಾಗಿ ಇನ್ನೊಂದು ಜನ್ಮ ಮಗ ಬರಬೇಕು ಅಂತ ಹರಿವಾಗಳಲ್ಲಿ ನೀವೆಲ್ಲ ಪ್ರಾರ್ಥನೆ ಮಾಡಬೇಕು. ಶ್ರೀಶ ವೆಂಕಟೇಶ ಪ್ರಿಯ ಗುಲಾಬ ಪುಷ್ಪ ಪ್ರೀತ ಜ್ಞಾನ ಜ್ಞಾನ ಸಂಪದ ಶ್ರೀಕೃಷ್ಣ ವಿಷ್ಣು ಹರೇ ಶ್ರೀನಿವಾಸ. ಅಂಕಲ್ ಥ್ಯಾಂಕ್ ಯು ವೆರಿ ಮಚ್ ಅಂಕಲ್. ತುಂಬಾ ಚೆನ್ನಾಗಿತ್ತು ಇವತ್ತು ದುರ್ಯೋಧನದ್ದು ವಧದಲ್ಲ. ನನಗ ಐ ಜಸ್ಟ್ ವಾಂಟ್ ಓಪನ್ ಫಾರ್ Q&A ವಿತ್ ಒನ್ ಕ್ವೆಶ್ಚನ್ ಅಂಕಲ್. ಇವಾಗ ದುರ್ಯೋಧನ ಬಂದು ಕಲಿ ಅವತಾರ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಂಡಿದೀವಿ. ನಾನು ನಿನ್ನೆ ಓದ್ತಾ ಇದ್ದೆ ಅಂಕಲ್, ನಿಮ್ದು 11th ಅಧ್ಯಾಯದಲ್ಲಿ ಕೃಷ್ಣ ಅವತಾರ ಯಾಕೆ ಆಯ್ತು ಅಂತ ಹೇಳಕ್ಕೆ ಅವಾಗ ಬಂದು ಚತುರ್ಮುಖ ಬ್ರಹ್ಮ, ರುದ್ರ, ಆಮೇಲೆ ಎಲ್ಲ ಭೂಮಿ ದೇವಿ ಎಲ್ಲಾರು ಬಂದು ಅಲ್ಲಿ ಬೇರು ಪರ್ವತಕ್ಕೆ ಹೋಗಿ ನಾರಾಯಣನ್ ಕೇಳ್ಕಡಿ ನೋಡಪ್ಪ ಎಲ್ಲಾರು ಬಂದು ಕೂತಿದ್ದಾರೆ, ಎಲ್ಲ ರಾಕ್ಷಸರು ತಿರುಗಿ ಬಂದಿದ್ದಾರೆ. ಆಮೇಲೆ ಗುಡ್ ಜನದ್ರೊಳಗೆ ಕಲಿನೂ ಬಂದಿದ್ದಾನೆ, ಕಲಿ ಪ್ರವೇಶನೂ ಎಲ್ಲಾರದ್ರೊಳಗೆ ಬಂದಿದೆ. ಸೊ ನೀವು ಬಂದು ಏನಾದ್ರು ಇವ್ರನ್ನೆಲ್ಲ ಡೆಸ್ಟ್ರಾಯ್ ಮಾಡು ಅಂತ ಹೇಳಿ ಇವತ್ತು ಬಂದು ನೀವು ಬಂದು ಆ ಕಲಿದು ಬಂದು ಕಲಿ ಸಂಹಾರ, ದುರ್ಯೋಧನ ಸಂಹಾರ ನೀವು ಇವತ್ತು ಹೇಳಿದ್ರಿ ಅಂಕಲ್. ಇವಾಗ ದುರ್ಯೋಧನ ಸಂಹಾರ ಆದ್ಮೇಲೆ ನನಗೆ 2 ಕ್ವಶ್ಚನ್ ಅಲ್ಲಿ ಇವಾಗ
ಇವಾಗ ಇದು ಸಾತ್ವಿಕ ಜೀವಗಳು ಅಪರೋಕ್ಷ ಜ್ಞಾನ ಅಂತ ಆದ್ಮೇಲೆ ಅವ್ರು ಬಂದು ಸತ್ಯಲೋಕಕ್ಕೆ ಹೋಗಿ ಕೂತಿರ್ತಾರೆ. ಆಮೇಲೆ ಪರಾಂತ ಕಾಲದಲ್ಲಿ ವಿರಜಾ ನದಿ ದಾಟಿ ಆಮೇಲೆ ಅವ್ರು ಬಂದು ವೈಕುಂಠಕ್ಕೆ ಹೋಗ್ತಾರೆ. ಇವಾಗ ಇಲ್ಲಿ ಬಂದು ದ್ವಾಪರ ಯುಗದಲ್ಲಿ ಈ ದುರ್ಯೋಧನಕ್ಕೆ ಬಂದು ವಧೆ ಆಗಿ ಈ ಕಲಿ ಎಂಬವನ್ ಬಂದು ಅಂಧ ತಮಸ್ಗೆ ಹೋಗ್ಬೇಕು, ಬಟ್ ಇನ್ನೂ ಇಟರ್ನಲ್ ಹೆಲ್ಗೆ ಹೋಗಲ್ಲ. ವಿಲ್ ಬಿ ಸಿಟ್ಟಿಂಗ್ ಇನ್ ಸಮ್ ಹೆಲ್ ವೈಟಿಂಗ್ ಫಾರ್ ದ ಫೈನಲ್ ಡೆಸಲ್ಯೂಷನ್ ಆಫ್ ದ ಯೂನಿವರ್ಸ್ ಬಿಫೋರ್ ಹಿ ಗೋಸ್ ಟು ದ ಪರ್ಮನೆಂಟ್ ಏನಂತಾರೆ ಪರ್ಮನೆಂಟ್ ಇಟರ್ನಲ್ ಹೆಲ್ ಅಂತ ಅದನ್ನ ನಾವು ತಿಳ್ಕೊಬೇಕಾ, ಎಲ್ಲಿ ಹೋಗಿ ಕೂತಿರ್ತಾನೆ ಒಂದು ಸಿಂಪಲ್ ಕ್ವಶನ್. ಕಲಿಯ ಇರ್ತಕ್ಕಂಥ ಅವ ತಿರುಗು ಹುಟ್ಟೋದಿಲ್ಲ, ಅರ್ಥ ಆಯ್ತಲ್ಲ. ಈ ಕಲಿಯ ಇರ್ತವೆ. ಈಗ ದುರ್ಯೋಧನ ಮತ್ತವನ ಇರ್ತಕ್ಕಂಥವ ಇನ್ನೊಂದ್ ಸಾರಿ ಇಂಥ ಬರವಳ ಬೇರೆ ಅದರ ಯೋಗ್ಯತೆ ಇರ್ತಕ್ಕಂಥವ ಬರ್ತಾನ. ಆದ್ರೆ ಅವ ಹಾಕಿರ್ತಕ್ಕಂಥದ್ರಿಂದ ಈ ಸ್ವಭಾವ ಇರ್ತಕ್ಕಂಥದ್ದು ತಾಮಸ ಸ್ವರೂಪ ಇರ್ತಕ್ಕಂಥದ್ದವರಿಗೆ ಅದು ಅಪೀಲ್ ಆಗುತ್ತಲ್ಲ, ಅದರಿಂದ ಕೆಟ್ಟಗಳೆಲ್ಲ ನಡೀತೆ. ಸೊ ಕಲಿ ಪ್ರವೇಶ ಅಂಬೋದಕ್ಕ ಇವಾಗ ಬಂದು ವಾಯುದ್ ಹೆಂಗ್ ಬಂದು ಇನ್ಫ್ಲೂಯೆನ್ಸ್, ವಾಯು ಒಂದು ಜೀವ ಇದ್ರೂ ವಾಯುದ್ ಇನ್ಫ್ಲೂಯೆನ್ಸ್ ಎಲ್ಲಾ ಜಾಗದಲ್ಲಿ ಇರುತ್ತೋ ಆ ತರ ತಗೋಬೇಕಲ್ವಾ? ಕಲಿ ಗೊತ್ತಾಯ್ತು. ಅದಕ್ಕೆ ಆಮೇಲೆ ಕಲಿ ಪ್ರವೇಶ ಇರ್ತಕ್ಕಂಥವ್ರೆ ಯಾರು ಇಲ್ಲ ಅಂತಿಲ್ಲ. ಇನ್ನು ಕಲಿದ್ ಇನ್ಫ್ಲೂಯೆನ್ಸ್ ಇನ್ನೂ ಇರತ್ತೆ. ಹೌದು. ಅವನ ವೇವ ಇರ್ತಕ್ಕಂಥದ್ದು, ಅವ ಮಾಡಿರ್ತಕ್ಕಂಥದ್ದು ವೇವ ಇರ್ತಕ್ಕಂಥದ್ದು ಖಂಡಿತ ಇರ್ತಾರೆ. ಸೊ ಕಲಿ ಪ್ರವೇಶ ಬಂದು ಮ್ಯಾಕ್ಸಿಮಮ್ ಆದ್ಮೇಲೆ ಕಲ್ಕಿ ಅವತಾರ ಆಗೋದು ಅಲ್ವಾ? ದಟ್ ಇಸ್ ದಿ ವ್ಯೂ ಅಲ್ವಾ ಅಂಕಲ್? ಹೌದು. ಇವಾಗ ಕಲ್ಕಿ ಅವತಾರ ಅಂಬೋದು ಆಗೋದು ಈ ಹೋಲ್ ಕಲಿ ಪ್ರವೇಶ ಆಗಿ ಎಲ್ಲ ಡೆಸ್ಟ್ರಾಯ್ ಆದ್ಮೇಲೆ ಆ ಟೈಮಲ್ಲಿ ಕಲ್ಕಿ ಬರ್ತಾರೆ ಅಂತ ತಗೋಬೇಕಾದ್ರೆ. ಹೌದು. ಅದು ಆ ಯುಗ ಮುಗಿಯಾವಳೆ, ಆ ಯುಗ ಮುಗಿಯಾವಳೆ ಬರ್ತಾರೆ, ಕಲಿಯುಗ ಮುಗಿಯಾವಳೆ ಬರ್ತಾರೆ. ಕಲಿಯುಗ ಬಂದು ಪುನಃ ಅದು ಆ ಟ್ರಾನ್ಸಿಷನ್ ಪೀರಿಯಡ್ ಪುನಃ ಕೃತಿಯುಗ ಇರ್ತಕ್ಕಂಥದ್ದು ಒಬ್ಬರ ಹಳಕ್ಕೆ ಜ್ಞಾನೋಪದೇಶ ಮಾಡ್ತಾರೆ. ಬರಿಯ ಇರ್ತಕ್ಕಂಥ ಕಲಿಯ ಇರ್ತಕ್ಕಂಥದ್ದು ಅಂತ ಮಾರಿ ಅವ್ರನ್ನ ಸಂಹಾರ ಮಾಡಿಬಿಡ್ತಾರೆ. ಅದೆಲ್ಲ ನೀವು ನೋಡಿರ್ತಾರೆ. ಅವಳ ಹೈಟ್ ಆಫ್ ದಿ ಈ ಫಿಂಗರ್ ಹೈಟ್ ತಾನೆ ಇರ್ತಾರೆ ಜನಗಳು. ಆ ಜನಗಳು ಆಯುಷೆ 10 ದಿನ ತಾನೆ ಇತಿಹಾಸಗಳು. ಅದು ಹೆಚ್ಚು ನಾನು ವರ್ಣನೆ ಮಾಡೋದಿಲ್ಲ ಅಂತ ಹೇಳ್ತಾರೆ ಜನಗಳಿಗೆ. ಅಲ್ಲಿ ಆಮೇಲೆ ಇವಾಗ ಅಶ್ವತ್ಥಾಮಾಚಾರ್ ಶಿವನ್ ಅವತಾರ ಇದ್ರೂ ಈ ಕೆಟ್ಟ ಕೆಟ್ಟ ಕಾರ್ಯ ಯಾಕೆ ಮಾಡೋದಕ್ಕೆ ಬಂದು ನಾವು ಇಲ್ಲಿ ಬಂದು ಏದಮಾನದ್ ಬಿಟ್ಟು ಅಂತ ಹೇಳಿ ತಗೊಂಡು ಒಳ್ಳೆ ಕೆಲಸ ಮಾಡಿದ್ದೆಲ್ಲ ಬ್ಯಾಲೆನ್ಸ್ ಔಟ್ ಮಾಡೋದು ಅಂತ ಹೇಳಿ ತಗೋಬೇಕಲ್ವಾ ಕಲಿ ಪ್ರವೇಶದ ಕಾಲ? ಇಲ್ಲದ್ರೆ ನೀವು ಯೋಚನೆ ಮಾಡಿ ನೋಡ್ರಿ, ಅಶ್ವತ್ಥಾಮಾಚಾರ್ಯರು ಮಾಡಿರ್ತಕ್ಕಂಥ ಉಪ ಪಾಂಡವರನ್ನ ಕೊಂದದ್ದು ಇಲ್ಲ. ದಿ ವೇ ಇನ್ ವಿಚ್ ದೃಷ್ಟದ್ಯುಮ್ನ ವಾಸ್ ಕಿಲ್ಡ್, ಅಲ್ಲಿ ಅವನಿಗೆ ಎಸ್ ಅಂತ ಹೇಳಿ ಆ ಪಟ್ಟಾಭಿಷೇಕನ ಒಪ್ಪಬಾರ್ದಂದ್ರೆ ಆಗ ಅಶ್ವತ್ಥಾಮಾಚಾರ್ಯರೇ ಫುಲ್ ಕಲಿ ಪ್ರವೇಶ ಇತ್ತು. 100% ಕಲಿ ಪ್ರವೇಶ ಇತ್ತು. ಆಮೇಲೆ ಕಲಿ ಪ್ರವೇಶ ಆ ವೆರಾಸಿಟಿ ಇದೆಲ್ಲ ನೀವು ಹೇಳ್ತಿರಲ್ಲ, ಟೆಂಪರೇಚರ್ 99 ಇದೆ 100 ಇದೆ ಅಂತ ಅದು ಫುಲ್ ಕಲಿ ಪ್ರವೇಶವಾಗಿರ್ತಕ್ಕಂಥದ್ದು. ಆಮೇಲೆ ಇರ್ತಕ್ಕಂಥದ್ದು ಇತ್ತು. ಅದ್ರ ಕೂಡ ತಾನವರು ಹೋಗ್ತಾರೆ, ಈ ಪಾಂಡವರ ತಿಂಡಿಲಿ ಹೋಗ್ತಾರೆ. ಅದು ಕೊಂಚ ಎಲ್ಲ ಬರುತ್ತೆ. ಅದು ಇನ್ನೂ ಬೇಗ ಕಮ್ಮಿ ಆಗಲ್ಲ. ಉತ್ತರಾದೇವಿ ಗರ್ಭದ ಮೇಲೆ ಬ್ರಹ್ಮಾಸ್ತ್ರ ಬಿಡಾವಳೆ. ಇದಕ್ಕೆಂದ್ರೆ ಅವ್ರು ಏನೇ ಹೇಳಿರೋ ದುರ್ಯೋಧನ ಮಾತಲ್ಲಿ ಪಾಂಡವರು ವಂಶ ಬೆಳಿಲ್ಲ ಹಂಗೆ ನೋಡ್ಗಿಂತಾನೆ ಅಂತ ಹೇಳಿರಲ್ಲ. ಈಗ ಉತ್ತರಾದೇವಿಯಲ್ಲಿ ಆ ಗರ್ಭ ಬೆಳೆದೋಯ್ತು ಅಂತಂದ್ರೆ ಅದು ಅಭಿಮನ್ಯು ವಂಶ ಪಾಂಡವರ ವಂಶ ಹಾಗೆ ಬೆಳೆದೋಗುತ್ತೆ ಅಂತ ಹೇಳಿ ಅದನ್ನ ಕೊಂದಬೇಕು ಅಂತ ಹೇಳಿ ಬಿಡ್ತಾರೆ. ಆಗಲೂ ಕರಿಪರಿವೇಶವಾಗಿರ್ತಕ್ಕಂಥದ್ದಿರುತ್ತೆ. ಇದು ದೇವತಾ ರಹಸ್ಯ. ಈ ದೇವತಾರ ಇದು ಅದನ್ನ ಅದು ಮಾಡಿರು ಅಂತ ಹೇಳಿ ಇಟ್ ನೆವರ್ ಅಪ್ಲೈಸ್ ಟು ಅಸ್. ಅವರು 28 ಕಲ್ಪ ತಪಸ್ ಮಾಡಿ ಅನುವ್ಯಾಖ್ಯಾನ ನೋಡಿರಿ ಇದ್ರ ರುದ್ರದೇವರು 28 ಕಲ್ಪ ತಪಸ್ ಮಾಡಿ 10 ಕಲ್ಪ ಜಲದೊಳಗಿದ್ದು ವೈದೇವರ ಗ್ರಂಥಗಳನ್ನ ಓದಿರು ಅಂತ ಬರುತ್ತೆ. 10 ನಿಮಿಷ ಜಲದೊಳಗಿದ್ರೆ ನಮಗೆ ಪ್ರಾಣ ಹೋಗುತ್ತೆ. ಅರ್ಥ ಆಯ್ತಲ್ಲ. ಅದನ್ನ ಇಟ್ಟು ಇದರಲ್ಲಿ ನೀವು ನೋಡಿರಿ ಇದ್ದಾರಂದ್ರೆ ಅಲ್ಲಿ ಬರ್ತಕ್ಕಂಥ ದೂರ್ವಾಸರು ಇದ್ದಾರೆ. ಇಲ್ಲಿ ಅದು ಮುಂದೆ ನೋಡ್ರು ಸಾಕು. ನೀವು ದೂರ್ವಾಸರು ಇದ್ದಾರಲ್ಲ, ದೂರ್ವಾಸರು ನೀವು ಕುಂತಿ ಯಾಕೆ ಉಪದೇಶ ಮಾಡಿರು? ನೆಸೆಸಿಟಿ. ಅಮ್ಮ ನೀವು ತುಂಬಾ ಚಂದ ನಮಗ ಇದು ಮಾಡಿದೆ, ವಿಡಿಯೋ ಇಲ್ಲ ದೀರ್ಘಾಯುಷ ಇರು ಹಾಗೆ ಹೇಳೋರು ಅಂತಿಲ್ಲ. ಆ ದೂರ್ವಾಸರು ಸಾಕ್ಷಾತ್ ರುದ್ರದೇವರು. ಅವರಿಗೆ ತಿಳಿಯೋದು ಹಿಂದೆ ಇವಡಿ ಬಂದು ಪಾಂಡರಾಜರು ಕೂಡ ಮದುವೆ ಆಗೋಗುತ್ತೆ, ಇವರಿಗೆ ಮಕ್ಕಳು ಆಗ ಹೋಗೋದಿಲ್ಲ ಹಾಗೆ ಅಂತ ಹೇಳಿರು. ಆಗ ಅವಳು ಉಪದೇಶ ಮಾಡಿ ಆ ಉಪದೇಶದಿಂದ ಕೇಳಿದ ಮಂತ್ರಗಳನ್ನ ಇವಡಿ ಹೇಳಿದ ಕಾರಣ ತಾನೆ ಭೀಮಸೇನ ದೇವರ ಅವತಾರ ಮಾಡಿರು. ಆಗ ಒಂದು ವಿಷಯದಲ್ಲಿ
ಭೀಮಸೇನ ದೇವರ ಅವತಾರ ಮಾಡಲು ಕೂಡ ಇವರು ಕಾರಣೀಭೂತರಾಗುತ್ತಾರಲ್ಲ. ಹ್ಮ್ ಆಗ ಭೀಮಸೇನ ದೇವರು ಮಾಡ್ತಕ್ಕಂಥ ಪುಣ್ಯ ಕಾರ್ಯದಿಂದ ಇವರಿಗೆ ತುಂಬಾ ಓವರ್ ಡೋಸ್. ಹ್ಮ್ ಅದನ್ನ ಇಟ್ಟು ಯಜಮಾನನ ದುಡ್ಡು ಹೇಳಿ ರೆಕನ್ಸೈಲ್ ಮಾಡಿಕೊಂಡು ಇದು ದೇವತಾ ವಿಷಯ ಗಮ್ಮತ್ತಿರ್ಬೇಕು ಅಂತಿರ್ಬೇಕು. ಅದಕ್ಕೆ ರುದ್ರದೇವರೇ ತಪ್ಪು ಮಾಡಿರಲ್ಲ ಅಂತ ಹೇಳ್ಕೊಡ್ದು. ಅರ್ಥ ಆಯ್ತು ಅಂಕಲ್, ಅರ್ಥ ಆಯ್ತು. ಆ ಏದಮಾನ ತ್ವಿಟನಲ್ಲಿ ತಂದು ಕಲಿಪ್ರವೇಶ ಮಾಡದು ದೇವರೇ. ಕಲಿಪ್ರವೇಶನೂ ಅದನ್ನು ಸ್ವತಂತ್ರವಾಗಿ ಆಗಲ್ಲ, ಅದನ್ನೇ ದೇವರುನು ಆ ಕಲಿಪ್ರವೇಶ ಮಾಡಿ ಇದನ್ನು ಲಕ್ಷ್ಮೀ ದೇವಿಗೆ ಇಲ್ಲವಲ್ಲ, ಎಲ್ಲಿಂದ ಕಲಿಪ್ರವೇಶ ಸ್ವತಂತ್ರವಾಗಿ ಬರೋದು? ಅದನ್ನು ದೇವರು ತಂದು ಬಿಟ್ಟ. ಅದಕ್ಕೆ ಇನ್ನೊಂದೇನು ಅಂತ ಕೇಳಿದ್ರೆ, ಯಜಮಾನ ದುಡ್ಡು ಎಂಬ ಒಂದು ಮಂತ್ರ ಋಗ್ವೇದದಲ್ಲಿ ಇಲ್ಲ ಅಂತಿತ್ತು ಅಂದ್ರೆ ನಾನು ಪತ್ರ ಹೇಳ್ತಾರೆ ಇದಕ್ಕೆಲ್ಲ ನೀವು ಪಾಡುಬಿಡ್ತೀರಿ. ಅದಕ್ಕೋಸ್ಕರ ಸುಟ್ಟೆ ವೀರ ಮುಗ್ರ ವೇದಮಾನ ದುಡ್ಡಿಂದ ಆ ಮಂತ್ರ ಬರ್ತಲ್ಲ, ಆ ಮಂತ್ರ ಒಂದು ವೇಳೆ ವೇದದ ಇಲ್ಲ ಅಂತಿತ್ತು ಅಂತಿಟ್ಟಲ್ರಿ, ಇಂಥ ಮರಿ ಕಂಟಿಜೆನ್ಸಿಗೆ ದೇವರು ಏರ್ಪಡಿಸಿದಾರ. ಅರ್ಥ ಆಯ್ತು. ಅದು ಅಪೌರುಷೇಯವಾಗಿರ್ತಕ್ಕಂಥ ವೇದಲ್ಲಿರುವ ಪ್ರಯುಕ್ತ ಅದಕ್ಕೆ ಒಂದು ದೃಷ್ಟಾಂತ ಇಲ್ಲ ಅಂತಿತ್ತು ಅಂತಂದ್ರೆ ದೃಷ್ಟಾಂತ ಅಭಾವ ವೇದಸ್ಯ ಅಪ್ರಾಮಾಣ್ಯಂ ಬಂದ್ಬಿಡೋದು. ಅರ್ಥ ಆಯ್ತು. ಅದಕ್ಕೋಸ್ಕರ ಈ ದೃಷ್ಟಾಂತವಾಗಿರ್ತಕ್ಕಂಥ ಯಜಮಾನ ಬ್ಯೂಟಿಫುಲ್ ಅಂಕಲ್, ಬ್ಯೂಟಿಫುಲ್. ಥ್ಯಾಂಕ್ ಅದೇ ಯು. ಮಾതിರಿ ಬಲರಾಮನ ಇಟ್ಟಿಲ್ರಿ, ಬಲರಾಮ ದೇವ್ರ ಕೋಪಿಸಿಟ್ಟು ಹೋದಲ್ಲ, ಬಲರಾಮ ದೇವ್ರ ಕೋಪಿಸಿಟ್ಟು ಯಾಕೆ ಹೋಗ್ಬೇಕು? ಶೇಷದೇವರಾಯರ ಲಕ್ಷ್ಮಣರಾಯರ ಕೊಂಚ ಜಾಸ್ತಿ 120 ಮಾರ್ಕು, ಈಗ ಕೊಂಚ ಕಡಿಮೆ ಆಗ್ಬೇಕು. ಅದಕ್ಕೆ ಅದು ಯಾಕೆ ಅಂತ ಕೇಳಿದ್ರೆ 100 ಮಾರ್ಕ್ ತೆಗೆದವರಿದ್ದಾನೆ ನಜ ಪುನರಾವರ್ತತೆ ಆಗೋದು. Right. Yes. So all divine calculations and divine arrangements ಅಂತ ಹೇಳಿ ನೀವು ಹೇಳಿದಾಗ ಕೇರ್ಫುಲ್ ಆಗಿರ್ಬೇಕು. ಅಶ್ವತ್ಥಾಮಾಚಾರ ಕೊಡ್ತಾ ಹೇಳೋದು ಗ್ರೇಟ್. ಅದು ಹೇಳಿ ಅವರಿಗೆ ನಮಸ್ಕಾರ ಚೆಂದ ಮಾಡ್ಬೇಕು ಹೇಳ್ಬಿಟ್ಟು. ಅದೇ ಇದನ್ನ ನಾನು ನಿಮಗೆ ದಯಮಾಡಿ ನೀವು ಬಂದು ನಾನು ಆ ವಾದರಾಜರದು 3 ಬುಕ್ ನಂಬರ್ 90, 91, 92 ಅದು ಹೆಸರೇನು ಸರಸಭಾರತಿ ವಿಲಾಸ ಅಂತ 3 ಪುಸ್ತಕ ಬರುತ್ತಾನೆ. ಸರಸಭಾರತಿ ವಿಲಾಸದಲ್ಲಿ ಮೊದಲ ಭಾಗದಲ್ಲಿ ಒಂದು ದೇವರ ಮಹಿಮೆ, ಎರಡನೇದಲ್ಲಿ ಲಕ್ಷ್ಮೀ ಸರಸ್ವತಿ ವಾಯುದೇವರು ಇವರ ಮಹಿಮೆ, ಮೂರನೇ ವಾಲ್ಯೂಮಲ್ಲಿ ರುದ್ರದೇವರಿಗೆ ಜಗಜ್ಜನ್ಮಾದಿ ಕರ್ತೃತ್ವ ಬರಲಾರದು ಹಾಗಂತ ಹೇಳಿ ಕ್ರಿಟಿಸಿಸಮ್ ಯಾವ ವಿಷಯ ಜಗಜ್ಜನ್ಮಾದಿ ಕರ್ತೃತ್ವ ಹೇಳಿರಿ ಅಂತಂದ್ರೆ ತಪ್ಪು, ಅದಕ್ಕೆ ಕ್ರಿಟಿಸಿಸಮ್. ರುದ್ರದೇ ಇಷ್ಟು ಮಾಡಿ ಆದ್ಮೇಲೆ ಕೊನೆಯಲ್ಲಿ ಅವರೇ ಹೇಳ್ತಾರೆ ಇಷ್ಟು ದೂರ ಹೇಳಿದ್ದೆಲ್ಲ ಈ ಒಂದು ಮಹಿಮೆಯನ್ನು ನೀವು ತಿಳ್ಕೊಂಡ್ರಿ ಅಂದ್ರೆ ತುಂಬಾ ಪುಣ್ಯ. ಇಷ್ಟು ಕ್ರಿಟಿಸೈಸ್ ಮಾಡಿದ್ದೆಲ್ಲ ಇದರಿಂದ ರುದ್ರದೇವರಿಗೆ ನಾನು ನನ್ನ ಮೇಲೆ ಆಕ್ಷೇಪ ಬರಾದ ಕೋಪ ಬರಾದ ಅಂತ ಅವರೇ ಶಂಕ ಮಾಡಿದ್ರು. ಸರಸಭಾರತಿ ವಿಲಾಸ ಕೊನೆ ಮೈ ಹಂಬಲ್ ಬುಕ್ 90, 91, 92 ಕೊನೆಯಲ್ಲಿ ಮುಗಿಯವಳೆ ಬರಲಾರದು. ಏನಕ್ಕೆ ಅಂದ್ರೆ ನಮ್ಮ ರುದ್ರದೇವರು ರಿಪ್ಲೈ ಹೆಂಗ್ ಕೊಟ್ರು ಅಂದ್ರೆ ನಮ್ಮ ರುದ್ರದೇವರಿಗೆ ಕೋಪ ಬರಲಾರದು ಹಾಗಂತ ಹೇಳಿ ಅಪ್ರಪ್ಟ ನಿಲ್ಲಿಸಿಲ್ಲ. ನಮ್ಮ ರುದ್ರದೇವರಿಗೆ ಸಂತೋಷ ಆಗೋದು ಏನಕ್ಕೆ ಅಂದ್ರೆ ಅವರಿಗೆ ವಾಯುದೇವರಿಗಿಂತ ನೀ ಕಡಿಮೆ ತಾಳಬಳ ಆಗುತ್ತಿರ್ತಕ್ಕ ದೋಷವಾಗಿರ್ತಕ್ಕಂಥದ್ದಲ್ಲಿ 100 ಭಾಗ ಕೂಡ ನೀ ಶ್ರೇಷ್ಠವಾದವ, ನಿನ್ನ ತಲೆಯಲ್ಲಿ ಚಂದ್ರ ಇದೆ, ನೀ ಅಷ್ಟು ತಪಸ್ಸು ಮಾಡಿದವ, ನೀ ಪಾರ್ವತಿ ಗಂಟ, ನೀ ಮನೋಭಿಮಾನಿ ದೇವತೆ, ಇಷ್ಟೆಲ್ಲ ಹೇಳಿ ಹೋಗಿರ ಅಷ್ಟು ಸಂತೋಷ ಆಗಲಾರದು. ಅಷ್ಟು ದೊಡ್ಡ ನಮ್ಮ ರುದ್ರದೇವರು ಕೂರಿಸಿದ್ದಾರೆ. ಈಗ ಅರ್ಥ ಆಯ್ತಾ? ಅರ್ಥ ಆಯ್ತು. ವಾಯುದೇವರಿಗಿಂತ ನೀ ಕಡಿಮೆ ತಾಳ ಬೆಳೆ ಆಗತಕ್ಕಂಥ ಸಂತೋಷ ಕ್ವಾಂಟಮ್, ಅದಕ್ಕಿಂತ ಅವ್ರನ್ನ ಹೊಳ ಬೆಳೆ ಆಗತಕ್ಕಂಥ ಕ್ವಾಂಟಮ್ ಈಸ್ ವೆರಿ ಮಚ್ ಲೆಸ್. ಆದ ಕಾರಣ ಅವರಿಗೆ ಸಂತೋಷ ಆಗೋದು. ಅಷ್ಟು ಭಕ್ತರು ನಮ್ಮ ವಾಯುದೇವರಲ್ಲಿ ಇದ್ದ, ನಮ್ಮ ದೇವರಲ್ಲಿ ಇದ್ದ. ಅದೇ ತಾನೆ ರಾಮ ರಾಮ ರಾಮೇತಿ ರಮೇ ರಾಮೇ ವಿಷ್ಣು ಸಹಸ್ರನಾಮನ್ನ ಸರಿಯಾಗಿ ಅರ್ಥ ಮಾಡಿಕೊಂಡೆ ಹೇಳವರು ಯಾರು ಅಂದ್ರೆ ರುದ್ರದೇವರು ಅಂತ ದೇವರೇ ಹೇಳ್ತಾನೆ. Right, Akal. Thank you very much. Any other questions for TSR? Okay, excellent. If there are no questions, ನಮಸ್ಕಾರ ಅಂಕಲ್. ಹೇಳಿ ನೀತಾ, ಗೋ ಫಾರ್ ಇಟ್. ಅದೇ ಒಂದ್ ಕ್ವೆಶ್ಚನ್ ಇತ್ತು. ಕಲಿಪ್ರವೇಶ, ಅಜ್ಞಾನ ಮತ್ತೆ ಇದು ಮಾಯಾ, ಇದಕ್ಕೆಲ್ಲ ಏನ್ ರಿಲೇಷನ್? ಅಂದ್ರೆ ಕಲಿಪ್ರವೇಶ ಬಂದಾಗ
ಇದು ಬರುತ್ತಾ ಅಜ್ಞಾನ ಅವ್ರ ಅಜ್ಞಾನ ಇರುತ್ತೆ ಮೊದ್ಲೇ ಒಳ್ಳೆಯವರಾಗಿರ್ತಕ್ಕಂಥವ್ರು ಯಾರು ಒಂದು ಕೆಟ್ಟದ್ ಮಾಡ್ತಾರೆ ಅಂತ ಇಟ್ಟಲ್ರಿ, ಹ್ಮ್ ಮರ್ದಿನ ಅದನ್ನ ಬಿಟ್ಟು ಬಿಡ್ತಾರೆ ಅಂತ ಇಟ್ಟಲ್ರಿ. ಹ್ಮ್ ಆಗ ಅವ್ರು ನೀವು ಒಂದು ಕೆಟ್ಟವರು ಅಂತ ಹೇಳಕ್ಕಿಲ್ಲ. ಒಂದು ಪಾಸಿಂಗ್ ಕ್ಲೌಡ್ ಅಂಗ ಇದೆ ಆ ತರಕಾರಿ ಪ್ರವೇಶ ಅಂತ. ಹ್ಮ್ ಈಸ್ ನಾಟ್ ಅ ಬ್ಯಾಡ್ ಮ್ಯಾನ್, ಬಟ್ ಓಕೆ he has done one small good bad act. ಹಾಗೆಂತಂದ್ರೆ ಕಲಿ ಪ್ರವೇಶ ಅಂತಂದ್ರೆ ಅವ್ರಿಗೆ ಇರ್ತಕ್ಕಂಥ ಒಳ್ಳೆ ಗುಣವ ಇರ್ತಕ್ಕಂಥ ಮರಚಿ ಪ್ರವೇಶ ಮಾಡಿದ ದುಡ್ಡು. ಹ್ಮ್ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂದ್ರೆ ಪಾಸಿಂಗ್ ಕ್ಲೌಡ್ ಅಂಗ. ಪಾಸಿಂಗ್ ಕ್ಲೌಡ್. ಓಕೆ ಹ್ಮ್ ಸರಿ ಸರಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಅಂಕಲ್. ತುಂಬಾ ಚೆನ್ನಾಗಿತ್ತು ಇವತ್ತಿನ ಕ್ಲಾಸು. ಸೊ ವಿಲ್ ಕ್ಯಾಚ್ ಅಪ್ ಅಗೈನ್ ನೆಕ್ಸ್ಟ್ ವೀಕ್. ಇನ್ನೊಂದು ಒಂದೂವರೆ ತಿಂಗಳೊಳಗೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಕಂಪ್ಲೀಟ್ ಆಗ್ಬೋದು ಅಂಕಲ್. ಸೊ ನೆಕ್ಸ್ಟ್ ಯಾವ ಪಾಠ ನೀವು ಆರಂಭಿಸ್ತೀರಿ ಅಂತ ನೀವು ಹೇಳಿ, ನಾವು ಬಂದು ಸ್ವಲ್ಪ ಬುಕ್ಸು ಅದೆಲ್ಲ ರೆಡಿ ಮಾಡಿ ಇಟ್ಕೋತೀವಿ ಅಂಕಲ್. ಇಟ್ಟು ಮಾಡುವ ವಿಷ್ಣು ತತ್ವ ನಿರ್ಣಯ. ಬ್ಯೂಟಿಫುಲ್. ಫಂಡಮೆಂಟಲ್ಸ್ ಬಂದುಡೋದು, ಶ್ರುತಿವಾಕ್ಯದ ವಿಷಯವು ಬಂದುಡೋದು. ಯಾ ಅದು ಬಂದು ಅದಕ್ಕೆ ಹೆಸರೇ ಏನು ಅಂತಂದ್ರೆ ಸುಜಾ ಬ್ರಿಡ್ಜ್ ಇರುತ್ತೆ, ಸುಧಾ. ಸುಧಾ ಅಂತ ಹೇಳಿದ್ರ ಅರ್ಥ ಐತಿಲ್ಲ ಅದ ಕಾರಣ. Right, uncle. So now I will liaise with Rajesh Rao. If folks don't have the Vishnu Tattva Nirnaya book, then we will get some copies through Rajesh Rao. Okay. Hare Krishna. Thank you very much. Right.